Hi everybody, welcome to IAS Academy Current Affairs session. Today we are going to talk about sedition. Sedition ಅಂದ್ರೆ ರಾಷ್ಟ್ರದ್ರೋಹ. ಇತ್ತೀಚೆಗೆ ನಾವು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರತಕ್ಕಂತಹ ಒಂದು ಅತಿ ಮುಖ್ಯವಾದ ಟಾಪಿಕ್ ಆಗಿದೆ ಈ ಸೆಡಿಷನ್ ಲಾ. ಇದು ನಮ್ಮ GS ಪೇಪರ್ 2 ಪೊಲಿಟಿಕಲ್ ಇದು ಬರುವಂತ ವಿಷಯ ಆಗಿದೆ. ಏನಿದು ಸೆಡಿಷನ್ ಲಾ, ಯಾಕಾಗಿ ಇಷ್ಟು ಚರ್ಚೆ? ಇದು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನೆಲ್ಲ ಹಿಂದೆ ತೀರ್ಪು ಕೊಟ್ಟಿದೆ, ಸರ್ಕಾರಕ್ಕೆ ಇದು ಎಷ್ಟು ಅವಶ್ಯಕವಾಗಿದೆ, ಈ ಸೆಡಿಷನ್ ಲಾ ಅನ್ನೋದನ್ನ ಉಳಿಸ್ಕೋಬೇಕು ಅಂತ ಸರ್ಕಾರ ಎಷ್ಟು ಆತರವಾಗಿದೆ, ಇದು ಸಾರ್ವಜನಿಕರಿಗೆ ಮತ್ತೆ ನಾಗರಿಕ ಹಕ್ಕುಗಳ ಹೋರಾಟ ಮಾಡುವಂತ ಯಾವುದೇ ಸಂಘ ಸಂಸ್ಥೆಗಳಿಗೆ ಈ ಸೆಡಿಷನ್ ಲಾ ಎಷ್ಟು ವಿರೋಧಿಯಾಗಿದೆ, ಇದನ್ನ ನ್ಯಾಯಾಂಗ ವ್ಯವಸ್ಥೆ ಹೇಗೆಲ್ಲ ನೋಡ್ತಾ ಇದೆ ಅನ್ನೋದನ್ನ ನಾವಿವತ್ತು ನೋಡೋಣ. ಇಲ್ಲಿ ನೋಡಿ, ಈ ಸೆಡಿಷನ್ ಲಾ ಕೆಳಗಡೆ ಕಳೆದ ವಾರ ಅಂದ್ರೆ ಒಬ್ರು ಮೇಜರ್ ಜನರಲ್, ಒಬ್ರು ರಿಟೈರ್ಡ್ ಆಗಿರೋ ಮೇಜರ್ ಜನರಲ್ ಅವರು ಈ ಕಾಯ್ದೆನ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ 1962ರಲ್ಲಿ ನಡೆದಂತಹ ಕೇದಾರ್ನಾಥ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಸೆಡಿಷನ್ ಲಾನು ಸಿಂಧುತ್ವಗೊಳಿಸಿತ್ತು. ಅಂತಂದ್ರೆ ಇದು ವ್ಯಾಲಿಡ್ ಇದೆ, ಇದು ಬೇಕು, ಇದು ಸರ್ಕಾರಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಈ ಪ್ರಕರಣದಲ್ಲಿ ಈ ಸೆಡಿಷನ್ ಲಾದ ಸಿಂಧುತ್ವವನ್ನು ಎತ್ತಿ ಹಿಡಿದಿತ್ತು. ಆಗ ಎತ್ತಿ ಹಿಡಿದಂತ ಇದರ ಸಿಂಧುತ್ವವನ್ನ ಈಗ ಒಬ್ರು ರಿಟೈರ್ಡ್ ಮೇಜರ್ ಜನರಲ್ ವಾಂಬಾಟ್ಕರ್ ಅನ್ನೋರು ಈಗ ಆ ತೀರ್ಪನ್ನ ಪ್ರಶ್ನೆ ಮಾಡಿದ್ದಾರೆ. ಅಂತಂದ್ರೆ ಇದಕ್ಕೆ ಸಿಂಧುತ್ವ ಇದೆಯಾ, ಯಾಕಾಗಿ ನೀವು ಇದುವರೆಗೂ ಇದನ್ನ ಉಳಿಸ್ಕೊಂಡಿದ್ದೀರಾ ಅಂತೇಳಿ ಇವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಈ ಸೆಡಿಷನ್ ಲಾ ಅಂದ್ರೆ ಏನು, ಯಾಕಾಗಿ 62ರಲ್ಲಿ ಕೊಟ್ಟಂತ ತೀರ್ಪು ಈಗ ಮತ್ತೆ ಪುನಃ 2021ರಲ್ಲಿ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ ಈ ಸೆಡಿಷನ್ ಲಾ ನಮ್ಗೆ ಎಷ್ಟು ರಿಲೆವೆಂಟ್ ಆಗಿದೆ, ಈಗ ಯಾಕಾಗಿ ಇದು ಇಷ್ಟು ಚರ್ಚೆ? ಈ ಸೆಡಿಷನ್ ಲಾ ಅಂತಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಇದನ್ನ ರಾಷ್ಟ್ರದ್ರೋಹ. ಯಾರು ದೇಶದ ಸರ್ಕಾರಕ್ಕೆ ಅಥವಾ ದೇಶದ ಭದ್ರತೆಗೆ ಯಾರೆಲ್ಲ ಅಪಾಯವನ್ನು ತಂದು ಹುಡ್ತಾರೆ ಅವರ ಮೇಲೆ ಸರ್ಕಾರ ಈ ಕಾನೂನನ್ನ ಪ್ರಯೋಗ ಮಾಡುತ್ತೆ, ಈ ಸೆಡಿಷನ್ ಲಾನ ಪ್ರಯೋಗ ಮಾಡುತ್ತೆ. ಇದ್ರ ಕೆಳಗಡೆ ಇದರದೇ ಆದಂತಹ ಬೇರೆ ಪ್ರಕರಣಗಳಲ್ಲಿ IPC ಆಗಿರ್ಬೋದು ಅಥವಾ CRPC ಅಂತ ಏನ್ ಹೇಳ್ತೀವಿ, ಯಾವುದೇ ಪ್ರಕರಣಗಳಲ್ಲಿ ವ್ಯಕ್ತಿಗೆ ತಪ್ಪು ಮಾಡಿದಾಗ ಶಿಕ್ಷೆಯನ್ನ ಕೊಡುವಂತಹ ಪ್ರಮಾಣಗಳು ಏನಿದಾವೆ ಅದು ಈ ಸೆಡಿಷನ್ ಲಾದಲ್ಲಿ ವಿಭಿನ್ನವಾಗಿದ್ದಾವೆ. ಇದರದೇ ಆದಂತಹ ಒಂದು ಸಪರೇಟ್ ಆದಂತಹ ಕಾನೂನು ವ್ಯವಸ್ಥೆ ಅಥವಾ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡುವಂಥದ್ದು ಅಥವಾ ಅಪರಾಧಿಗಳಿಗೆ ಬೇಲ್ ಕೊಡ್ಬೇಕೋ ಬೇಡವೋ ಅಂತಕ್ಕಂಥದ್ದು, ಮತ್ತೆ ಯಾವೆಲ್ಲ ಕೋರ್ಟು ಇದರ ವ್ಯಾಪ್ತಿಗೆ ಬರ್ತದೆ, ಮತ್ತೆ ಆ ವ್ಯಕ್ತಿಯನ್ನ ಇದು ಹೇಗೆಲ್ಲ ಚೆಕ್ ಮಾಡುತ್ತೆ, ಬೇಲ್ ಕೊಡುವಕ್ಕಿಂತ ಮುಂಚೆ ಅವನು ಅರ್ಹನೋ ಅಥವಾ ಅನರ್ಹನೋ ಅಂತ ಚೆಕ್ ಮಾಡೋದಕ್ಕೆ ಇದರದೇ ಆದಂತಹ ಸಪರೇಟ್ ಆಗಿರುವಂತಹ ಕೆಲವು ನಿಯಮಗಳಿದಾವೆ. ಈ ಪ್ರಕರಣ ಈ ರಿಟೈರ್ಡ್ ಮೇಜರ್ ಜನರಲ್ ಅವರು ವಾಂಬಾಟ್ಕರ್ ಅನ್ನೋರು ಈ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಇದನ್ನ ಈ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ಕೊಂತು. ಅದಾದ ನಂತರ ಇದು ನೇರವಾಗಿ ಅಟಾರ್ನಿ ಜನರಲ್ ಆಗಿರುವಂತಹ KK ವೇಣುಗೋಪಾಲ್ ಅವರಿಗೆ ನೋಟಿಸ್ ಕೊಟ್ಟಿದೆ. ಸಾರ್ವಜನಿಕರಿಗೆ ಬಂದಂತಹ ಈ ಅರ್ಜಿಯನ್ನ ಸರ್ಕಾರ ಇದನ್ನ ಹೇಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ನೀವು ನಮಗೊಂದು ಅಫಿಡವಿಟ್ ಸಲ್ಲಿಸಬೇಕು ಅಂತೇಳಿ KK ವೇಣುಗೋಪಾಲ್ ಅಟಾರ್ನಿ ಜನರಲ್ ಆಗಿದಾರಲ್ಲ ಇಂಡಿಯಾ, ಇವರಿಗೆ ನೋಟಿಸ್ ಕೊಟ್ಟಿದೆ. KK ವೇಣುಗೋಪಾಲ್ ಅವರು ಕೋರ್ಟ್ಗೆ ಹಾಜರಾಗಿ ಅವರ ಸರ್ಕಾರದ ವಾದ ಏನಿದೆ ಅದನ್ನ ಅವರು ಮಂಡಿಸಿದ್ದಾರೆ. ಅದೆಲ್ಲದರ ನಂತರ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ರಮಣರವರು ಏನ್ ಹೇಳಿದ್ದಾರೆ, ಈ ಸೆಡಿಷನ್ ಅನ್ನೋದು, ಈ ಸೆಡಿಷನ್ ಲಾ, the use of the sedition is like giving a saw to the carpenter to cut a piece of wood and he uses it to cut the entire forest itself. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ವರ್ಡ್ಸ್. ಅಂದ್ರೆ ಏನ್ ಹೇಳಿದ್ದಾರೆ, ಸೆಡಿಷನ್ ಅನ್ನೋದು ಒಂದು ರೀತಿಯ ಗರಗಸ ಇದ್ದಂಗೆ. ಯಾರಿಗೆ
ಒಬ್ಬ ಕಾರ್ಪೆಂಟರ್ಗೆ ನಾವು ಗರಗಸ ಕೊಟ್ಟು ಒಂದು ಮರನ ಕಟ್ ಮಾಡು ಅಂತ ಹೇಳಿದ್ರೆ ಅವನು ಅತಿಯಾಗಿ ಈ ಯೂಸ್ ಟು ಕಟ್ ದ ಎಂಟೈರ್ ಫಾರೆಸ್ಟ್. ಅಂದ್ರೆ ಇಲ್ಲಿ ಇದರ ಅರ್ಥ, ಈ ಇವ್ರು ಹೇಳಿರೋ ಸಾಲಿನ ಅರ್ಥ, ಸ್ವಲ್ಪ ಪ್ರಮಾಣದಲ್ಲಿ ನೀನು ಇದನ್ನ ಅಪ್ಲೈ ಮಾಡು ಅಂತ ಹೇಳಿದ್ರೆ ಅವನು ಇಡಿಯಾಗಿ ಅಪ್ಲೈ ಮಾಡಿ ಆ ಪೂರ್ತಿ ನಾಶಕ್ಕೆ ಕಾರಣ ಆಗಿದ್ದಾನೆ ಅನ್ನೋದನ್ನ ಇದು ಸರ್ಕಾರಕ್ಕೆ ನೇರವಾಗಿ ಚಾಟಿ ಬೀಸಿದ್ದಾರೆ ಈ ಹೇಳಿಕೆ ಮೂಲಕ. ಮತ್ತೆ ಅವರು ಮುಂದುವರೆದು ಹೇಳ್ತಾರೆ, ಇಫ್ ಯು ಲುಕ್ ಎಟ್ ದಟ್ ಹಿಸ್ಟ್ರಿ ಆಫ್ ದ ಯೂಸ್ ಸೆಕ್ಷನ್ 124 ಆಫ್ IPC, ಯು ವಿಲ್ ಫೈಂಡ್ ದಟ್ ಕನ್ವಿಕ್ಷನ್ ರೇಟ್. ಇವರು ಈ ಕನ್ವಿಕ್ಷನ್ ರೇಟ್ ಬಗ್ಗೆ ಮಾತಾಡಿದ್ದಾರೆ. ಅಪರಾಧಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯನ್ನ ಪಡಿತಾರಲ್ಲ, ಯಾವುದೇ ಪ್ರಕರಣ ದಾಖಲಾದ್ಮೇಲೆ ಅದರಲ್ಲಿ ನ್ಯಾಯ ಮತ್ತೆ ಅನ್ಯಾಯದ ಪರ ವಾದ ವಿವಾದಗಳು ನಡೆದಾದ್ಮೇಲೆ ಅವನಿಗೆ ಶಿಕ್ಷೆ ಪ್ರಮಾಣ ಘೋಷಣೆ ಆಗುತ್ತೆ. ಇದನ್ನ ನಾವು ಕನ್ವಿಕ್ಷನ್ ಅಂತೀವಿ. ಈ ಕನ್ವಿಕ್ಷನ್ ರೇಟ್ ಎಷ್ಟಿದೆ, ಅದು ಕೂಡ ತುಂಬಾ ಕಡಿಮೆ ಇದೆ, ವೆರಿ ಲೋ ಅಂತ ಹೇಳಿದ್ದಾರೆ. ದೇರ್ ಆರ್ ಮಿಸ್ಯೂಸಸ್ ಆಫ್ ಪವರ್ ಬೈ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್. ಚೀಫ್ ಜಸ್ಟಿಸ್ ಇದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇದನ್ನ ಎಕ್ಸಿಕ್ಯೂಟಿವ್ ಏಜೆನ್ಸಿಯ ಪವರ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರ್ಯಾಂಗದ ಏನು ಕೆಲವು ಸಂಸ್ಥೆಗಳಿದಾವಲ್ಲ, ಯಾವ್ದು ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಯಾವ್ದಾಗಿರ್ಬೋದು, CBI ಇರ್ಬೋದು ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿಗಳಾಗಿರ್ಬೋದು, ಈ ರೀತಿ ಯಾವೆಲ್ಲ ಸೆಡಿಷನ್ ಲಾನ ಡೀಲ್ ಮಾಡುತ್ತಲ್ಲ, ಪೊಲೀಸ್ ಇಲಾಖೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಗಳಾಗಿದ್ದಾವೆ. ಮತ್ತೆ ಇವು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾವೆ ಅಂತ ಅವರು ನೇರವಾಗಿ ಇದನ್ನ ಮಿಸ್ಯೂಸ್ ಅನ್ನೋ ಪದನ ಬಳಸಿ ಹೇಳಿದ್ದಾರೆ. ಈ ಎರಡು ಹೇಳಿಕೆಗಳಿಂದ ಮುಂದುವರೆದು ನಾವ್ ಏನ್ ತಿಳ್ಕೊಬಹುದು ಅಂತಂದ್ರೆ, SC sends strong message to the government. Chief Justice indicates that section 124 sedition of the Indian Penal Code may have passed its time. ಅಂದ್ರೆ ಇದರ ರಿಲೆವೆನ್ಸ್, ಪ್ರಸ್ತುತತೆ ಈಗ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಚೀಫ್ ಜಸ್ಟಿಸ್ ರಮಣರವರು. ಯಾಕೆ ಈಗ ಇದರ ರಿಲೆವೆನ್ಸ್, ಈಗ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಇಷ್ಟು ವರ್ಷಗಳ ನಂತರ ಈಗ ಯಾಕಾಗಿದೆ ನೋಡಿ. ನಾವು ಸೆಡಿಷನ್ ಲಾನ ಹಿಸ್ಟ್ರಿನ ನೋಡ್ಬೇಕಾಗುತ್ತೆ. ಇದು ನಮ್ಮ ದೇಶಕ್ಕೆ ಬಂದಂತಹ ಯಾವಾಗ ಪರಿಸ್ಥಿತಿ ಏನಿತ್ತು, ಈಗಿನ ಪರಿಸ್ಥಿತಿ ಏನಿದೆ, ಇದು ಮುಂದೆ ಇನ್ನೂ ಬೇಕಾಗುತ್ತಾ, ಆಳುವ ಸರ್ಕಾರಗಳನ್ನು ಇದನ್ನ ಅದರ ಪ್ರೀತಿನ ಎಷ್ಟು ತೋರಿಸ್ತಾ ಇದಾವೆ. ಈ ಸೆಡಿಷನ್ IPC 124 ಸೆಕ್ಷನ್ ನ ಉಳಿಸಿ ಸರ್ಕಾರಕ್ಕೆ ಇದು ಪೂರಕವಾಗಿರುತ್ತೆ. ಯಾಕೆ ಅಂತಂದ್ರೆ ಆಳುವ ಸರ್ಕಾರಕ್ಕೆ ಇದು ಯಾವತ್ತೂ ಪ್ರಿಯವಾದ ಕಾನೂನು. ಯಾಕೆ ಅಂತಂದ್ರೆ ನೋಡ್ರಿ, ನಾವು ಅದನ್ನ ಅದರ ಹಿಸ್ಟ್ರಿನ ನೋಡೋಣ. ಸೆಡಿಷನ್ ಅನ್ನೋದು ರಾಷ್ಟ್ರದ್ರೋಹ ಪ್ರಕರಣಗಳಲ್ಲಿ ಮುಂಚೆ ರಾಜಪ್ರಭುತ್ವ ಇತ್ತು. ಆಗ ರಾಜರಿಗೆ ಯಾವ್ದಾದ್ರು ರೀತಿಯಲ್ಲಿ ಯಾರಾದ್ರೂ ಆ ರಾಜಪ್ರಭುತ್ವಕ್ಕೆ ಯಾರಾದ್ರೂ ಪ್ರಶ್ನೆ ಮಾಡೋದಾದ್ರೆ ಅವರ ಹುಟ್ಟಡಗಿಸ್ಬೇಕಿತ್ತು, ಮತ್ತೆ ಆ ಪ್ರಶ್ನೆ ಮಾಡೋ ಅಂತ ಧ್ವನಿನ ಅಡಗಿಸ್ಬೇಕಾಗಿತ್ತು. ಆವಾಗ ಅವರು ಇದೇ ಸೆಡಿಷನ್ ಲಾನ ಬಳಸ್ತಾ ಇದ್ರು. ಅವಾಗ ಇದನ್ನ ರಾಜದ್ರೋಹ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅದಾದ ನಂತರ ಕೆಲವು ರಾಷ್ಟ್ರಗಳಲ್ಲಿ ಡೆಮೋಕ್ರಸಿ ಶುರುವಾಯಿತು, ಕೆಲವು ದೇಶಗಳಲ್ಲಿ ಮೊನಾರ್ಕಿಗಳು, ರಾಜಪ್ರಭುತ್ವ ಇನ್ನ ಕಂಟಿನ್ಯೂ ಆಯಿತು. ಹಾಗಾಗಿ ಈ ಸೆಡಿಷನ್ ಲಾದ ಇತಿಹಾಸವನ್ನು ನೋಡೋದಾದ್ರೆ ನಾವು ದಾಖಲೆಗಳ ಪ್ರಕಾರ ನಾವು 17th ಸೆಂಚುರಿ ನಾವು ಇಂಗ್ಲೆಂಡ್ ಅಲ್ಲಿ ಲಾ ಮೇಕರ್ಸ್ ಬಿಲೀವ್ ದಟ್ ಓನ್ಲಿ ಗುಡ್ ಒಪಿನಿಯನ್ ಆಫ್ ದ ಗವರ್ಮೆಂಟ್ಸ್ ಶುಡ್ ಸರ್ವೈವ್ ಅಂತಂದ್ರೆ, ಇದನ್ನ ಇಂಗ್ಲೆಂಡ್ ಅಲ್ಲಿರುವಂತಹ ಯಾರು ರಾಜಕೀಯ ವ್ಯಕ್ತಿಗಳಿದ್ರಲ್ಲ, ಸಮಾಜದಲ್ಲಿ ಯಾವಾಗ್ಲೂ ಸರ್ಕಾರದ ಬಗ್ಗೆ ಒಳ್ಳೆ ಸದಾಭಿಪ್ರಾಯಗಳು ಮತ್ತೆ ಯಾವಾಗ್ಲೂ ಪಾಸಿಟಿವ್ ಇರಬೇಕು ಸರ್ಕಾರದ ಬಗ್ಗೆ. ಆ ರೀತಿಯ ಧ್ವನಿಗಳು ಮಾತ್ರ ಹೊಡಿಬೇಕು. ಇಕ್ಕಂತ ಯಾವುದೇ ವಿರೋಧಿ ಧ್ವನಿಗಳು, ಸರ್ಕಾರದ ಕ್ರಮವನ್ನು ಟೀಕಿಸುವಂತ ಯಾವುದೇ ಧ್ವನಿಗಳನ್ನ ಅಥವಾ ಯಾವುದೇ ಅಭಿಪ್ರಾಯಗಳು ಮತ್ತೆ ಸರ್ಕಾರದ ಜೊತೆಗಿರುವಂತ ಭಿನ್ನಾಭಿಪ್ರಾಯ ಹೊಂದಿರತಕ್ಕಂತ ಯಾವುದೇ ಸಂಸ್ಥೆಗಳು, ವ್ಯಕ್ತಿಗಳನ್ನ ಅವರು ದಮನ ಮಾಡ್ತಾ ಇದ್ರು. ಅಂತಂದ್ರೆ ಅವರಿಗೆ ಮಾತಾಡಕ್ಕೆ ಅವಕಾಶ ಕೊಡದೇ ಇರೋ ರೀತಿ ಅವರ ಅಭಿಪ್ರಾಯಗಳು ಹೊರಗಡೆ ಬಂದು ಇತರೆ ಜನರ ಗುಂಪಲ್ಲಿ ಅದು ಸೇರ್ಬಾರ್ದು. ಆ ರೀತಿ ತಡೆ ಒಡ್ಡಕ್ಕೋಸ್ಕರ ಈ ಸೆಡಿಷನ್ ಲಾ ಅನ್ನೋದನ್ನ 17ನೇ ಶತಮಾನದಲ್ಲಿ ಇಂಗ್ಲೆಂಡ್ ಅಲ್ಲಿ ಅವರು ಜಾರಿಗೊಳಿಸ್ತಾರೆ. ಅದಾದ ನಂತರ ಭಾರತಕ್ಕೆ ಇದು 1837ರಲ್ಲಿ ಥಾಮಸ್ ಮೆಕಾಲೆ ಬ್ರಿಟಿಷ್ ಹಿಸ್ಟೋರಿಯನ್ ಮತ್ತೆ ಪೊಲಿಟಿಷಿಯನ್ ಆತ ಅದನ್ನ ಸೇರಿಸ್ಬೇಕು ಅಂತ ಹೇಳಿ ಪ್ರಯತ್ನ ನಡೆಸ್ತಾರೆ. ಅದು ಆಗ್ಲಿಲ್ಲ. ಆದ್ರೆ ಅಲ್ಟಿಮೇಟ್ ಆಗಿ ಇದು ನಮ್ಗೆ IPC 1860 IPC ಇಂಡಿಯನ್ ಪೀನಲ್ ಕೋಡ್ ಮೂಲಕ ಇದು ಭಾರತ ದೇಶದಲ್ಲಿ ಇದು ಜಾರಿಯಾಗುತ್ತೆ. ಇದಾದ ನಂತರ ಇವರು 1870ನೇ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ಇದು ಎಲ್ಲ ದೇಶಾದ್ಯಂತ ಇದು ಜಾರಿಗೆ ಬರುತ್ತೆ. ಮತ್ತೆ ಇದು ನಾವು ಕೆಲವು ಫೇಮಸ್ ಭಾರತದಲ್ಲಿ
ಈ ಸೆಡಿಷನ್ ಲಾಗೆ ಒಳಗಾಗಿರುವಂತಹ ಪ್ರಕರಣಗಳು ನೋಡ್ಬೋದು ನಾವು. ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಈ ಸ್ವತಂತ್ರ ಆಗಕ್ಕಿಂತ ಮುಂಚೆ ಬ್ರಿಟಿಷರ ಜೊತೆಗೆ ನಮ್ಮ ಭಾರತೀಯರು ಹೋರಾಡುವಂತ ಸಮಯದಲ್ಲಿ ಹಲವಾರು ಜನ ಈ ಸೆಡಿಷನ್ ಕೇಸ್ಗೆ ಒಳಗಾಗಿದ್ದಾರೆ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಥವಾ ಆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ವಿರುದ್ಧ ಯಾರೆಲ್ಲ ಧ್ವನಿ ಎತ್ತಿದ್ದಾರೆ ಅವರನ್ನೆಲ್ಲಾನು ಕುಗ್ಗಿಸುವ ಪ್ರಯತ್ನವಾಗಿ ಈ ಸೆಡಿಷನ್ ಲಾನ ಅತಿ ತೀವ್ರವಾಗಿ ಬ್ರಿಟಿಷ್ ಸರ್ಕಾರ ಬಳಸಿದೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಬಾರಿಗೆ ಪ್ರಪ್ರಥಮ ಭಾರತೀಯ ಈ ಸೆಡಿಷನ್ ಲಾ ಅಥವಾ ರಾಷ್ಟ್ರದ್ರೋಹದ ಪ್ರಕರಣದಲ್ಲಿ ಶಿಕ್ಷೆ ಒಳಪಟ್ಟವನು ಅಂತಂದ್ರೆ ಜೋಗಿಂದರ್ ಚಂದ್ರ ಬೋಸ್ ಅಂತ ಬೋಸ್. ಈ ಪ್ರಕರಣ ಯಾವುದು? 1891ನೇ ಇದರಲ್ಲಿ ವರ್ಷದಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಈತ ಒಂದು ಪತ್ರಿಕೆನ ನಡೆಸ್ತಾ ಇರ್ತಾನೆ. ಅದ್ರ ಹೆಸರು ಬಂಗಬಸಿ ಅಂತ. ಬಂಗಬಸಿ ಅನ್ನೋ ಪತ್ರಿಕೆ ಪಶ್ಚಿಮ ಬಂಗಾಳದಿಂದ ಇದು ಪಬ್ಲಿಷ್ ಆಗ್ತಾ ಇರುತ್ತೆ. ಇದು ನ್ಯೂಸ್ ಪೇಪರ್ ಎಡಿಷನ್ ಆಗಿರುತ್ತೆ. ಇದರಲ್ಲಿ ಅವನು ಒಂದು ಬ್ರಿಟಿಷ್ ಮಾಡಿರುವಂತಹ ಕಾಯ್ದೆನ ಅವರು ಟೀಕೆ ಮಾಡಿರ್ತಾನೆ. ಯಾವ್ದದು? ಏಜ್ ಆಫ್ ಕನ್ಸೆಂಟ್ ಬಿಲ್ ಅಂತ. ಏಜ್ ಆಫ್ ಕನ್ಸೆಂಟ್ ಬಿಲ್ ಅಂತ 1891ನೇ ಇಸ್ವಿಯಲ್ಲಿ ಜಾರಿಯಾದಂತಹ ಇದು ಕಾನೂನು. ಈ ಕಾನೂನಲ್ಲಿ ನಾವು ಮಾಡರ್ನ್ ಹಿಸ್ಟ್ರಿಯಲ್ಲಿ ನೋಡಿರೋ ಹಾಗೆ 1891ರ ಹಿಂದೆ ಯಾರೆಲ್ಲ ಮದುವೆ ಆಗ್ತಾ ಇದ್ರು ಬಾಲ್ಯ ವಿವಾಹ ಪದ್ಧತಿ ಇನ್ನ ಜಾರಿಯಲ್ಲಿತ್ತು. ಅವಾಗ 10 ವರ್ಷ ತುಂಬಿರ್ಬೇಕು ಹೆಣ್ಣು ಮಗುವಿಗೆ, ಮದುವೆ ಆಗುವಂತ ಮಗುವಿಗೆ 10 ವರ್ಷ ತುಂಬಿದ್ರೆ ಸಾಕು, ಆಕೆನ ಮದ್ವೆ ಆಗ್ಬೋದಿತ್ತು. ಹುಡುಗನಿಗೆ 14 ವರ್ಷ ಆಗಿದ್ರು ಸಹ ಮದ್ವೆ ಆಗ್ಬೋದಿತ್ತು. ಅದಾಗಿದ್ದ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಕಾರ್ಯಕ್ರಮಗಳು ನಡೆದು ಹೆಚ್ಚಾಗಿ ನಡೆದಿರೋದಕ್ಕಿಂತ ಅವರು ವಯಸ್ಸಲ್ಲಿ ಚಿಕ್ಕವರಾಗಿದ್ದಾಗ ಈ ಮದುವೆಗಳಿಗೆ ಅಥವಾ ಅವರು ಮಗುನ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಜನ ಅದರಿಂದ ಮರಣ ಆಗ್ತಾ ಇದ್ರು. ತುಂಬಾ ಎಳೆಯ ವಯಸ್ಸಲ್ಲೇ ಮದುವೆ ಆಗಿದ್ದಂತ ಹೆಣ್ಣು ಮಕ್ಕಳು ಮರಣ ಆಗ್ತಾ ಇದ್ರು. ಇದನ್ನ ತಡೆಯೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಏಜ್ ಆಫ್ ಕನ್ಸೆಂಟ್ ಅವರ ಮದುವೆ ವಯಸ್ಸನ್ನ ಇದು 10ರಿಂದ 12 ವರ್ಷಕ್ಕೆ ಏರಿಕೆ ಮಾಡ್ತು. ಇದನ್ನ ವಿರೋಧಿಸಿ ಇದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ, ಬ್ರಿಟಿಷ್ ಸರ್ಕಾರಗಳು ನಮ್ಮ ಸಂಸ್ಕೃತಿ ಪದ್ಧತಿ ಮೇಲೆ ಅತಿಕ್ರಮಣ ಮಾಡ್ತಾ ಇದೆ ಅಂತೇಳಿ ಈ ಜೋಗಿಂದರ್ ಚಂದ್ರ ಬೋಸ್ ಅನ್ನೋ ವ್ಯಕ್ತಿ ತನ್ನ ಪತ್ರಿಕೆ ಬಂಗವಾಸಿ ಅನ್ನೋ ಪತ್ರಿಕೆಯಲ್ಲಿ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಾನೆ ಸರ್ಕಾರದ ವಿರುದ್ಧವಾಗಿ. ಆಗ ಬ್ರಿಟಿಷ್ ಸರ್ಕಾರ ಇವರ ವಿರುದ್ಧ ಈ ಸೆಡಿಷನ್ ಕೇಸ್ ನ ಫೈಲ್ ಮಾಡುತ್ತೆ. ರಾಷ್ಟ್ರದ್ರೋಹದ ಪ್ರಕರಣವನ್ನು ದಾಖಲಿಸಿಕೊಂಡು ಇವನಿಗೆ ಶಿಕ್ಷೆ ಕೊಡುತ್ತೆ. ಅದಾದ ನಂತರ ಇನ್ನ ಫೇಮಸ್ ಪರ್ಸನಾಲಿಟೀಸ್ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮತ್ತೆ ಬಾಲಗಂಗಾಧರ್ ತಿಲಕ್ 1922ನಲ್ಲಿ ಇವ್ರನ್ನ ಇಬ್ಬರನ್ನು ಕೂಡ ಸೆಡಿಷನ್ ಲಾ ಕೇಸಲ್ಲಿ ಇವರನ್ನ ಟ್ರಯಲ್ ನಡೆಸ್ತಾರೆ. ಇವರು ಕೂಡ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಸ್ವತಂತ್ರ ಅಂತೇಳಿ ಎಲ್ಲಾ ಜನರ ಗುಂಪು ಕಟ್ಟಿ ಹೋರಾಡ್ತಾ ಇದ್ದಾರೆ ಅನ್ನೋ ಕಾರಣ ನೀಡಿ ಬ್ರಿಟಿಷ್ ಸರ್ಕಾರ ಇವರನ್ನ ಟ್ರಯಲ್ ನಡೆಸುತ್ತೆ ಬಾಂಬೆಲಿ. ಅದಾದ ನಂತರ ಸ್ವತಂತ್ರ ಬರುವವರೆಗೂ ಕೂಡ ಈ ಬ್ರಿಟಿಷ್ ಸರ್ಕಾರ ಈ ಕಾನೂನನ್ನು ಅತಿ ಹೆಚ್ಚಾಗಿ ದುರ್ಬಳಕೆ ಮಾಡ್ತು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸೆಡಿಷನ್ ಅಂತ ಅನ್ನೋದಾದ್ರೆ ಏನೇನಿರ್ಬೋದು? whoever by words either spoken or written or by signs or by visible representations or otherwise attempt to bring it into hatred or a contempt or a excites disaffection towards the government established ನೋಡಿ by law in the India shall be punished. ಯಾವ ವ್ಯಕ್ತಿ ಸರ್ಕಾರಕ್ಕೆ ಪದಗಳ ಮೂಲಕ ಆಗಿರ್ಬೋದು ಅಥವಾ ಮಾತುಕತೆ ಮೂಲಕ ಆಗಿರ್ಬೋದು, ಬರೆಯೋದ್ರ ಆರ್ಟಿಕಲ್ ಪೇಪರ್ಸ್ ಪಬ್ಲಿಷ್ ಅದ್ರ ಮೂಲಕ ಆಗಿರ್ಬೋದು, ಅಥವಾ ಹಾಡು ಹೇಳೋದ್ರ ಮೂಲಕ ವಿಸಿಬಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಯಾರೆಲ್ಲ ವ್ಯಕ್ತಿ ಈ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಅಥವಾ ದ್ವೇಷವನ್ನು ಹುಟ್ಟಾಕ್ತಾನೆ ಅಥವಾ ಕಂಟೆಂಪ್ಟ್ ನಿಂದನೆಯನ್ನು ಮಾಡ್ತಾನೆ ಸರ್ಕಾರದ ತೀರ್ಮಾನಗಳಿಗೆ, ಎಲ್ಲವನ್ನು ಸೇರಿಸಿ ನಾವು ಡಿಸಫೆಕ್ಷನ್ ಟುವರ್ಡ್ಸ್ ಗವರ್ನಮೆಂಟ್, ಸರ್ಕಾರದ ವಿರುದ್ಧವಾಗಿ ಇವನು ಇಷ್ಟೆಲ್ಲಾ ಪ್ರಕ್ರಿಯೆಗಳನ್ನ ಇವನು ಮಾಡ್ತಾ ಇದ್ದಾನೆ ಅಥವಾ ಇದ್ರೊಳಗೆ ಯಾವ್ದಾದ್ರು ಒಂದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸರ್ಕಾರ ಇವನನ್ನ ಶಿಕ್ಷೆಗೆ ಒಳಪಡಿಸಬಹುದು. ಇದೇ ಸೆಡಿಷನ್ ಲಾಗೆ ಡೆಫಿನಿಷನ್. ಇದು ಏನೆಲ್ಲ ಪನಿಷ್ಮೆಂಟ್ ಸಿಗುತ್ತೆ ಈ ಸೆಡಿಷನ್ ಲಾ ಕೆಳಗಡೆ ಒಬ್ಬ ಯಾರಾದ್ರೂ ವ್ಯಕ್ತಿ ಅರೆಸ್ಟ್ ಆದ ಅಂತಂದ್ರೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಟು ವಿಚ್ ಫೈನ್ ಮೇ ಬಿ ಆಡೆಡ್ ಆಲ್ಸೋ, or imprisonment which may be extended to 3 years to which fine.
ಆರ್ ಜಸ್ಟ್ ಫೈನ್. ಏನೇನಾಗ್ಬೋದು ಇಲ್ಲಿ 3 ವರ್ಷದಿಂದ ಹಿಡಿದು ಜೀವನ ಪೂರ್ತಿವರೆಗೂ ಅವನಿಗೆ ಸೆರೆವಾಸ ಅನುಭವಿಸಬಹುದು, ಅಥವಾ ಅದ್ರ ಜೊತೆಗೆ ದಂಡನೂ ಹಾಕ್ಬೋದು, ಅಥವಾ ಬರೀ ದಂಡವನ್ನು ಕೂಡ ವಿಧಿಸಿ ಬಿಡಬಹುದು. ಇದಾದ ನಂತರ ನಾವು ಸುಪ್ರೀಂ ಕೋರ್ಟ್ ನಲ್ಲಿ 3 ಪ್ರಕರಣಗಳನ್ನ ಮುಖ್ಯವಾಗಿ ನಾವು ಗಮನಿಸ್ತೀವಿ ಈ ಸೆಡಿಷನ್ ದಾಗೆ ಸಂಬಂಧಪಟ್ಟಿರೋ ಹಾಗೆ. ಮೊದಲನೇ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಈ ರಾಷ್ಟ್ರದ್ರೋಹದ ಪ್ರಕರಣವಾಗಿ ದಾಖಲಾಗುವಂತದ್ದು ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ. ಈ ಪ್ರಕರಣದಲ್ಲಿ ಮೊದಲನೇ ಪ್ರಕರಣದಲ್ಲಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ಸೆಡಿಷನ್ ಲಾ ದೇಶಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಎತ್ತಿ ಹಿಡಿದಿದೆ. ಈಗ ಈ ಪ್ರಕರಣದ ತೀರ್ಪನ್ನ ಇವತ್ತು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟೈರ್ಡ್ ಮೇಜರ್ ಜನರಲ್ ಆಗಿರುವಂತಹ ಅಂಬೇಡ್ಕರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಏನ್ ಹೇಳ್ತಾರೆ, ದ ಸುಪ್ರೀಂ ಕೋರ್ಟ್ ಹೇಳಿ ದಟ್ ಸಿಟಿಸನ್ಸ್ ಹ್ಯಾಸ್ ಅ ರೈಟ್ ಟು ಸೇ ಆರ್ ರಿಟರ್ನ್ ವಾಟ್ ಎವರ್ ಹಿ ಲೈಕ್ಸ್ ಅಬೌಟ್ ದ ಗವರ್ಮೆಂಟ್ ಆರ್ ಇಟ್ ಮೆಸರ್ಸ್ ಬೈ ವೇ ಆಫ್ ಕ್ರಿಟಿಸಿಸಮ್ ಆರ್ ಎ ಕಮೆಂಟ್ ಸೊ ಲಾಂಗ್ ಇಟ್ ಡಸ್ ನಾಟ್ ಇನ್ಸೈಟ್ ಪೀಪಲ್ ಟು ದಿ ವೈಲೆನ್ಸ್. ಅಂದ್ರೆ ಯಾವುದೇ ವ್ಯಕ್ತಿ ಸರ್ಕಾರವನ್ನ ಅವನು ಟೀಕೆ ಮಾಡಬಹುದು. ಎಲ್ಲಿವರೆಗೂ ಟೀಕೆ ಮಾಡಬಹುದು ಅಂತಂದ್ರೆ ಅವನ ಟೀಕೆಗಳು ಯಾವುದೇ ಇನ್ಸೈಟ್ ಚಿತಾವಣೆಗಳು, ಜನರಲ್ಲಿ ಗಲಭೆ ಎದ್ದಿಸ್ಬೇಕು ಅಥವಾ ಯಾವ್ದಾದ್ರು ಅವರಲ್ಲಿ ಅಪರಾಧ ಮನೋಪ್ರವೃತ್ತಿಯನ್ನ ಹುಟ್ಟಾಕ್ಬೇಕು, ಅಲ್ಲಿವರೆಗೂ ಅದು ಚಿತಾವಣೆಯನ್ನ ಒಳಗೊಂಡಿರಬಾರ್ದು. ಅದನ್ನ ಬಿಟ್ಟು ಅಥವಾ ಚಿತಾವಣೆಯನ್ನ ಮಾಡದೆ ಬಿಟ್ಟು ಇನ್ನು ಉಳಿದಿತ್ತು ಏನ್ ಬೇಕಾದ್ರೂ ಇರುತ್ತಲ್ಲ, ಮಾತಾಡೋದಾಗ್ಲಿ ಅಥವಾ ಸರ್ಕಾರದ ಬಗ್ಗೆ ಬರೆಯೋದಾಗ್ಲಿ, ಇವೆಲ್ಲವನ್ನು ಕೂಡ ನಾವು ಸೆಡಿಷನ್ ಕೆಳಗೆ ಒಪ್ಪಬಹುದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು ಈ ಪ್ರಕರಣದಲ್ಲಿ. ಹಂಗಾಗಿ ಈ ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ ಪ್ರಕರಣದಲ್ಲಿ ನಾವು ಸೆಡಿಷನ್ ನ ಸುಪ್ರೀಂ ಕೋರ್ಟ್ ಎಸ್ ಗೋ ಹೆಡ್ ಅಂತ ಹೇಳಿ ತೀರ್ಪು ಕೊಡ್ತು. ಇದಾದ ನಂತರ 1982ನೇ ಇಸ್ವಿಲಿ ಪಿ ಅಳವೈ ವರ್ಸಸ್ ಸ್ಟೇಟ್ ಆಫ್ ಕೇರಳ ಈ ಪ್ರಕರಣದಲ್ಲಿ ವೇರ್ ದ ಕೋರ್ಟ್ ಹೆಲ್ಡ್ ದಟ್ ಸ್ಲೋಗನರಿಂಗ್ ಕ್ರಿಟಿಸೈಸಿಂಗ್ ಆಫ್ ದಿ ಪಾರ್ಲಿಮೆಂಟ್ ಆರ್ ದಿ ಜುಡಿಷಿಯಲ್ ಸೆಟಪ್ ಡಿಡ್ ನಾಟ್ ಅಮೌಂಟ್ ಆಫ್ ಸೆಡಿಷನ್. ನೋಡಿ, ರಾಷ್ಟ್ರದ್ರೋಹ ಅಂತಂದ್ರೆ ಇಲ್ಲಿ ನೀನು ಯಾವುದೇ ಒಂದು ಸರ್ಕಾರದ ಕೆಳಗಿರುವಂತಹ ಸಂಸ್ಥೆಗಳ ವಿರುದ್ಧ ನೀವು ಮಾತಾಡಿದ ತಕ್ಷಣನೇ ಅದು ರಾಷ್ಟ್ರದ್ರೋಹ ಆಗಲ್ಲ. ಅಥವಾ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಜುಡಿಷಿಯಲ್ ಸೆಟಪ್, ನ್ಯಾಯಾಂಗದ ವಿರುದ್ಧ ನೀವು ಮಾತಾಡಿದ ತಕ್ಷಣ ಅದು ರಾಷ್ಟ್ರದ್ರೋಹ ಆಗಲ್ಲ. ನೀವು ಅದಕ್ಕೆ ಬೇರೆ ಕಾನೂನು ಇದಾವೆ, ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ನ ಬಳಸಿ ನೀವು ಅದರಲ್ಲಿ ಶಿಕ್ಷೆ ಕೊಡಬಹುದು. ಅದರಿಂದ ಇದು ಸೆಡಿಷನ್ ಆಗಲ್ಲ. ನೀವು ಸರ್ಕಾರದ ವಿರುದ್ಧ ಮಾತಾಡಿದ ತಕ್ಷಣ ಅದು ಸೆಡಿಷನ್ ಆಗಲ್ಲ ಅಂತ ಹೇಳ್ತು. ಹಾಗೆ ಮುಂದುವರೆದು 95ರಲ್ಲಿ ಬಲವಂತ್ ಸಿಂಗ್ ಅಂಡ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಇದರಲ್ಲೂ ಕೂಡ ಅಷ್ಟೇ ಅಲ್ಲಿ ಕೆಲವು ಗುಂಪುಗಳು ರೈಸಿಂಗ್ ಸಮ್ ಸ್ಲೋಗನ್ಸ್ ಖಾಲಿಸ್ತಾನ್ ಜಿಂದಾಬಾದ್ ಎ ಕಪಲ್ ಆಫ್ ಟೈಮ್ಸ್, ಅದನ್ನ ಖಾಲಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿ ಅವರು ಕೂಗ್ತಾರೆ. ವಿಚ್ ನೈದರ್ evoked ಎನಿ ರೆಸ್ಪಾನ್ಸ್ ಆರ್ ನೋ ರಿಯಾಕ್ಷನ್ಸ್ ಫ್ರಮ್ ದ ಪಬ್ಲಿಕ್ ಕೆನಾಟ್ ಅಟ್ರಾಕ್ಟ್ ಫ್ರಮ್ ಸಚ್ ಪನಿಷ್ಮೆಂಟ್. ಈ ಮೊದಲನೇ ಪ್ರಕರಣದಲ್ಲಿ ಹೇಳಿರೋ ತರನೇ ಇನ್ಸೈಟ್, ಯಾರಿಗೆ ಚಿತಾವಣೆ ಅವರು ಶುರು ಮಾಡ್ಬೇಕು, ಜನಕ್ಕೆ ದುಂಬಿ ಹೇಳೋ ತರ ಒಂದು ಪ್ರಚೋದನೆ ಕೊಡ್ಬೇಕು, ಆಗ ಮಾತ್ರ ಅದು ಸೆಡಿಷನ್ ಆಗುತ್ತೆ. ಅದೇ ರೀತಿಯ ತೀರ್ಪನ್ನು ಈ ಬಲವಂತ್ ಸಿಂಗ್ ಮತ್ತೆ ಸ್ಟೇಟ್ ಆಫ್ ಪಂಜಾಬ್ ಇದ್ರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದೇ ತೀರ್ಪನ್ನ ಕೊಟ್ಟಿದೆ. ನೀವು ಕೇವಲ ಯಾರಿಗೋ ಜಿಂದಾಬಾದ್ ಅಂತಂದ ತಕ್ಷಣನೇ ಅದು ದೇಶದ್ರೋಹ ಪ್ರಕರಣ ಆಗಲ್ಲ. ಅಲ್ಲಿರುವಂತ ಜನ ಸಮುದಾಯ ಆ ನಿಮ್ಮ ಮಾತುಗಳಿಗೆ ಪ್ರಚೋದನೆಗೆ ಒಳಗಾಗಿ ಅವರು ಸರ್ಕಾರದ ವಿರುದ್ಧ ಬಂಡಾಯ ಎದ್ದ ತಕ್ಷಣ ಅವರು ಮತ್ತೆ ಯಾವ್ದಾದ್ರು ಈ ನಾನ್ ವೈಲೆನ್ಸ್ ಅಲ್ಲಿ ಅವರು ಇನ್ವಾಲ್ವ್ ಆಗ್ಬೇಕು, ವೈಲೆನ್ಸ್ ಗಳಲ್ಲಿ ಇನ್ವಾಲ್ವ್ ಆಗ್ಬೇಕು. ಅಂದ್ರೆ ಎಲ್ಲ ಅಸ್ತವ್ಯಸ್ತಗೊಳಿಸ್ಬೇಕು, ಮತ್ತೆ ಪಬ್ಲಿಕ್ ಆರ್ಡರ್ ಅಂತ ಏನ್ ಕರಿತೀವಿ, ಸಾರ್ವಜನಿಕ ಸುವ್ಯವಸ್ಥೆಗಳಿಗೆ ಅವರು ಧಕ್ಕೆ ತರಬೇಕು. ಅಲ್ಲಿವರೆಗೂ ಅದನ್ನ ನಾವು ಈ ಸೆಡಿಷನ್ ಅನ್ನೋದನ್ನ ಅಲ್ಲಿ ಕನ್ಸಿಡರ್ ಮಾಡಕ್ ಆಗಲ್ಲ ಅಂತ ಹೇಳಿ ಈ 3 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗೆ ನಾವ್ ಈ ಪ್ರಕರಣದಲ್ಲಿ ನೋಡ್ತಾ ಇದ್ರೆ CJ ರಮಣರವರು ಕೇಳಿದ್ದಾರೆ, ಇವಾಗ KK ವೇಣುಗೋಪಾಲ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಈ ಸೆಡಿಷನ್ ಅನ್ನೋದು ಇದೆಯಲ್ಲ, ಇದು ಕಲೋನಿಯಲ್ ಲಾ. ಇದು ಅಂತಂದ್ರೆ ಇದು ಬ್ರಿಟಿಷರು ಮಾಡಿರತಕ್ಕಂತಹ ಕಾನೂನು ಅಥವಾ ವಸಾಹತುಶಾಹಿಯ ಕಾನೂನು. ಇದು ಸಪ್ರೆಸ್ಡ್ ಫ್ರೀಡಮ್. ಇಟ್ ವಾಸ್ ಯೂಸ್ಡ್ ಅಗೇನ್ಸ್ಟ್ ಮಹಾತ್ಮ ಗಾಂಧಿ ಅಂಡ್ ತಿಲಕ್. ಇಸ್ ದಿಸ್ ನೆಸೆಸರಿ ಆಫ್ಟರ್ 75 years ಆಫ್ ದ ಇಂಡಿಪೆಂಡೆನ್ಸ್ ಅಂತ ಹೇಳಿ ನಮಗೆ KK ವೇಣುಗೋಪಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ರಮಣರವರು ಪ್ರಶ್ನೆ ಮಾಡಿದ್ದಾರೆ. ಸ್ವತಂತ್ರ ಬಂದು 75 ವರ್ಷಗಳ ನಂತರ ಕೂಡ ನೀವು ಈ ಸೆಡಿಷನ್ ಲಾನ ನೀವು ಬಳಸೋದಕ್ಕೆ ಇಷ್ಟಪಡ್ತೀರಾ? ಯಾಕಾಗಿ ಸರ್ಕಾರ ಇದ್ರ ಮೇಲೆ ಇಷ್ಟೊಂದು ಒಲವು ತೋರಿದೆ? ಸ್ವತಂತ್ರಕ್ಕೋಸ್ಕರ ಹೋರಾಡಿರುವಂತಹ ಮಹಾತ್ಮ ಗಾಂಧಿ ಅಥವಾ ಸ್ವತಂತ್ರ ಹೋರಾಟಗಾರರು ತಿಲಕ್ ಇಂಥವ್ರ ವಿರುದ್ಧ ಬಳಸಿರೋ ಕಾನೂನನ್ನು ಇನ್ನೂ ಕೂಡ ಪ್ರಸ್ತುತವೇ ದೇಶದಲ್ಲಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಅವರು ಮುಂದುವರೆದು ಹೇಳಿದ್ದಾರೆ, ಯಾರೆಲ್ಲ ನೀವು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆತರದವ್ರನ್ನೆಲ್ಲರನ್ನು ನೀವು ಅವ್ರನ್ನ ನಿರ್ಬಂಧಿಸಿದೀರಾ, ಮತ್ತೆ ಅವರಿಗೆ ಬೇಲ್ನ ಕೊಡೋಕೆ ನೀವು ಯಾವುದೇ ರೀತಿಯ ವ್ಯವಸ್ಥೆಗಳನ್ನ ಮಾಡಿಸಿಲ್ಲ, ಅವ್ರನ್ನ ಡಿನೈ ಮಾಡಿದೀರಾ.
ಅದರಲ್ಲಿ ತುಂಬಾ ಜನ ಜರ್ನಲಿಸ್ಟ್ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಮತ್ತೆ ಸಾಮಾಜಿಕ ಹೋರಾಟಗಾರರು ಇರ್ಬೋದು. ಆಮೇಲೆ ನಂಬರ್ ಆಫ್ ಪಿಟಿಷನ್ಸ್ ಫೈಲ್ಡ್ ಅಟ್ SC ಹೈಲೈಟ್ಸ್ ದ ಚಿಲ್ಲಿಂಗ್ ಎಫೆಕ್ಟ್ಸ್. ಇದರಲ್ಲಿ ತುಂಬಾ ಕೇಸ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ದಾಖಲಾಗಿದ್ದಾವೆ. ಈ ಸೆಡಿಷನ್ ಕೇಸ್ ಮೇಲೆ ತುಂಬಾ ಜನ ಪಿಟಿಷನ್ ಹಾಕಿದ್ದಾರೆ. ಇದನ್ನ ಈ ಕೇದಾರ್ನಾಥ್ ಕೇಸಲ್ಲಿ ಇರುವಂತಹ ಜಡ್ಜ್ಮೆಂಟ್ ನ ನೀವು ತೆಗಿಬೇಕು ಅಂತ ಹೇಳಿ. ಮತ್ತೆ ಈ ಕನ್ವಿಕ್ಷನ್ ರೇಟ್ ಈಸ್ ಆಲ್ಸೋ ವೆರಿ ಲೋ. ಇದರಲ್ಲಿ ನಾವು ನೋಡಿರೋ ತರ ಕನ್ವಿಕ್ಷನ್ ಈಗ NCRP ರಿಪೋರ್ಟ್ ಇದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಅವರ ಮಾಹಿತಿ ಪ್ರಕಾರನೇ 2019ರಲ್ಲಿ 2019ರಲ್ಲಿ ಪ್ರಕರಣಗಳು ಒಟ್ಟು 93 ಕೇಸು ಅದರಲ್ಲಿ ದಾಖಲಾದ್ರೆ ಅದರ ಕನ್ವಿಕ್ಷನ್ ರೇಟು ಕೇವಲ 3% ಅಂತ ಹೇಳಿ NCRB ರೆಕಾರ್ಡ್ ಅಲ್ಲಿ ಹೇಳಿದೆ. ಅದರಲ್ಲಿ 21 ಕೇಸ್ಗಳು, ಇದರಲ್ಲಿ ಒಟ್ಟು 93ರಲ್ಲಿ 21 ಕೇಸ್ಗಳು ನೋ ಎವಿಡೆನ್ಸ್ ಇಲ್ದಾನೆ, ಯಾವುದೇ ಸೂಕ್ತ ಸಾಕ್ಷಿ ಇಲ್ದಾನೆ ಇದನ್ನ ಕ್ಲೋಸ್ ಆಗಿದೆ. ಮತ್ತೆ ಇನ್ನ 2 ಯಾವುದೇ ದಾಖಲೆಗಳಿಲ್ಲ ಅಥವಾ ಫಾಲ್ಸ್ ಎವಿಡೆನ್ಸ್, ತಪ್ಪು ಸಾಕ್ಷಿಗಳನ್ನ ಒದಗಿಸಿ ಅವ್ರನ್ನ ಸಿಗಾಕ್ಸ್ಬೇಕು ಅಂತಾನೆ ತಪ್ಪು ಸಾಕ್ಷಿಗಳನ್ನು ಸೃಷ್ಟಿಸಿ ಈ ಕೇಸ್ನ ಫೈಲ್ ಮಾಡಲಾಗಿದೆ ಅಂತಾನು ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಇದೇ ಪ್ರಕರಣದಲ್ಲಿ 6 ಸಿವಿಲ್ ಡಿಸ್ಪ್ಯೂಟ್ಸ್ಗಳಿವು. ಇವು ಸಿವಿಲ್ ವ್ಯಾಜ್ಯಗಳನ್ನು ಕೂಡ ಈ ಸೆಡಿಷನ್ ಲಾ ಕೆಳಗಡೆ ಬುಕ್ ಮಾಡಿದ್ದಾರೆ. ನಾವೀಗ ಉದಾಹರಣೆಗೆ ಕರ್ನಾಟಕದಿಂದ ನಾವು ಕೆಲವು ತಿಂಗಳುಗಳಿಂದ ನೋಡಿದ್ವಿ, ದಿಶಾ ರವಿ ಪ್ರಕರಣ ಅಂತ ಒಂದು ಬಂತು. ಇದರಲ್ಲಿ ಟೂಲ್ ಕಿಟ್ ನ ಮಾಡಿದ್ದಾರೆ ಇವರು ಅಂತ ಹೇಳಿ ಸರ್ಕಾರದ ವಿರುದ್ಧ ಈ ಟೂಲ್ ಕಿಟ್ ನ ಆರ್ಗನೈಸ್ ಮಾಡಿ ದೇಶದ ಎಲ್ಲ ಕಡೆ ಇವರು ಚಳುವಳಿಗಳಿಗೆ ಕುಮ್ಮಕ್ ಕೊಡಕ್ಕೆ ಪ್ರಯತ್ನ ನಡೀತಾ ಇದೆ. ಪಂಜಾಬ್ ಅಲ್ಲಿ ನಡೆಸ್ತಿರೋ ರೈತರ ಚಳುವಳಿಗೆ ಇವರು ಕುಮ್ಮಕ್ಕಿದೆ ಅಂತ ಹೇಳಿ, ಇದರಿಂದ ಸರ್ಕಾರಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಈ ದಿಶಾ ರವಿ ಅನ್ನೋರನ್ನ ಬಂಧಿಸಿ ಸೆಡಿಷನ್ ಲಾ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇವರ ಬಿಡುಗಡೆ ಆಯಿತು. ಅದೇ ರೀತಿ ನಾವು ಲಕ್ಷದ್ವೀಪಲ್ಲಿ ನಡೀತಾ ಇರುವಂತಹ ಈಗ ಯಾರು ಮಧುಕೋಡ ಪಟೇಲ್ ಅನ್ನೋರು ಅಲ್ಲಿನ ಆಡಳಿತಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಇದು ಕೂಡ ಯೂನಿಯನ್ ಟೆರಿಟರಿ. ಇಲ್ಲಿ ಅವರು ಹಲವಾರು ರೀತಿಯ ಬದಲಾವಣೆಗಳು, ಹೊಸ ಕಾನೂನುಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಅಲ್ಲಿರೋರಿಗೆ ಆಹಾರ ಪದ್ಧತಿ ಮೇಲೆ ಮತ್ತೆ ಸಂಸ್ಕೃತಿ ಮೇಲೆ ಇವರು ಹೊಸ ರೂಲ್ಸ್ ನ ಏರೋದ್ರ ಮೂಲಕ ಅಲ್ಲಿರೋ ಜನಜೀವನನ ಬದಲಾಯಿಸಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಈ ಲಕ್ಷದ್ವೀಪಕ್ಕೆ ಸೇರಿದಂತಹ ಆಯಿಷಾ ಸುಲ್ತಾನ ಅನ್ನೋ ಒಬ್ರು ಫಿಲ್ಮ್ ಮೇಕರ್ಸ್, ಇವ್ರ ವಿರುದ್ಧ ಧ್ವನಿ ಎತ್ತಿದ್ರು. ಈಗ ಈ ತರ ಮಾಡೋದು ತಪ್ಪು, ನಾವೆಲ್ಲ ಒಂದಾಗ್ಬೇಕು, ಲಕ್ಷದ್ವೀಪದ ಜನತೆ ನಾವು ಈ ಸರ್ಕಾರದ ಈ ನಿರ್ಧಾರವನ್ನ ನಾವು ವಾಪಸ್ ಮಾಡ್ಬೇಕು ಅಂತ ಅವ್ರು ಕರೆ ಕೊಟ್ಟಾಗ ಇವ್ರ ಮೇಲೂ ಕೂಡ ಇದೇ ಸೆಡಿಷನ್ ಕೇಸ್ ನ ಏರಿದ್ರು. ಮತ್ತೆ ಕೊನೆಗೆ ಕೇರಳ ಹೈಕೋರ್ಟ್ ಅಲ್ಲಿ ಇವರ ಪ್ರಕರಣದಲ್ಲಿ ಇವ್ರಿಗೆ ಕೂಡ ಬೇಲ್ ಜಾಮೀನು ಸಿಕ್ಕಿದೆ. ಅದೇ ರೀತಿ ಕೇರಳದ ಇನ್ನೊಬ್ಬ ಪತ್ರಕರ್ತ ಕಪ್ಪನ್ ಸಿದ್ದಿಕಿ ಅನ್ನೋರು ಕೂಡ ಉತ್ತರ ಪ್ರದೇಶ ಸರ್ಕಾರವನ್ನು ಟೀಕಿಸಿ ಬರೆದಿದ್ದಕ್ಕೆ ಇವರನ್ನು ಕೂಡ ಸೆರೆವಾಸಕ್ಕೆ ತೆರಳಲಾಗಿದೆ. ಇವರಿಗೆ ನಿರಂತರವಾಗಿ ಬೇಲ್ ನ ನಿರಾಕರಿಸ್ತಾ ಇದ್ದಾರೆ, ಇವ್ರಿಗೂ ಕೂಡ ಬೇಲ್ ಸಿಕ್ತಿಲ್ಲ. ಅದೇ ರೀತಿ ಮತ್ತೆ TV5 ಮತ್ತೆ ABN ಚಾನೆಲ್ಗಳ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರ ಸೆಡಿಷನ್ ಲಾನ ಅಪ್ಲೈ ಮಾಡಿತ್ತು. ಈ 2 ಚಾನೆಲ್ಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಮಾತಾಡುತ್ತವೆ. ಜನಗಳಿಗೆ ವೈಲೆನ್ಸ್ಗೆ ಇವರು ಚಿತಾವಣೆನ ಕೊಡ್ತಾ ಇದ್ದಾರೆ, ಇವ್ರಿಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವ್ರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರನು ಕೂಡ ಸೆಡಿಷನ್ ಲಾನ ಇವ್ರ ಮೇಲೆ ಏರಿತ್ತು. ಅದೇ ಮತ್ತೆ ಅವು ಸುಪ್ರೀಂ ಕೋರ್ಟ್ ಇಂದ ಅವೆರಡೂ ಚಾನೆಲ್ಗಳು ಕೂಡ ಈ ಪ್ರಕರಣದಲ್ಲಿ ಬಿಡುಗಡೆ ಆದವು. ಅಂದ್ರೆ ತಮ್ದು ಯಾವುದೇ ರೀತಿ ಇದರಲ್ಲಿ ತಪ್ಪಿಲ್ಲ, ಸರ್ಕಾರವನ್ನು ಟೀಕಿಸುವುದು ಪ್ರಜಾಪ್ರಭುತ್ವದ ಒಂದು ಭಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಎರಡು ಚಾನೆಲ್ಗಳನ್ನ ಈ ಪ್ರಕರಣದಲ್ಲಿ ಖುಲಾಸೆಗೊಳಿಸಿತು. ಮತ್ತೆ ನಾವು ಮುಂದುವರೆದು ಹೇಳೋದಾದ್ರೆ ಈ ಸೆಡಿಷನ್ ಲಾಗೆ ಇತ್ತೀಚೆಗೆ ನಾವು ನೋಡೋದಾದ್ರೆ UP ಉತ್ತರ ಪ್ರದೇಶದಲ್ಲಿ ಕೆಲವು ವ್ಯಕ್ತಿಗಳು ನಮಗೆ ಆಕ್ಸಿಜನ್ ಸಿಗ್ತಿಲ್ಲ ಅಂತ ಹೇಳಿ ಕೊರೋನಾ ಟೈಮ್ ಅಲ್ಲಿ ಅವರು ತಮ್ಮ ಸಮಸ್ಯೆನ ಫೇಸ್ಬುಕ್ ಮತ್ತೆ ವಾಟ್ಸಪ್ ಈ ತರ ಬೇರೆ ಬೇರೆ ಮೀಡಿಯಾಗಳ ಮೂಲಕ ಅವ್ರಿಗೆ ಹೇಳಿದ್ದಕ್ಕೆ ಅವ್ರ ಮೇಲೂ ಕೂಡ UP ಸರ್ಕಾರ ಸೆಡಿಷನ್ ಕೇಸ್ ನ ಹಾಕಿದೆ. ಅದಾದ ನಂತರ ಮತ್ತೆ ಗಂಗಾ ನದಿಯಲ್ಲಿ ಕೆಲವು ಕೊರೋನಾ ಟೈಮ್ ಅಲ್ಲಿ ಹೆಣಗಳು ತೇಲಿ ಬಂದಾಗಲೂ ಕೂಡ ಆ ಸುದ್ದಿಯನ್ನ ಪ್ರಕಟ ಮಾಡಿದ್ರು. ಕೆಲವು ಜರ್ನಲಿಸ್ಟ್ ಪೇಪರ್ ಮತ್ತೆ ಕೆಲವು ಮೀಡಿಯಾಗಳು ಈ ನ್ಯೂಸ್ ನ ಪಬ್ಲಿಷ್ ಮಾಡಿದಂತ ಸಂದರ್ಭದಲ್ಲಿ ಅದರ ಮರುದಿನ ಮತ್ತೆ ಕೋರ್ಟ್ ನಲ್ಲಿ ಪ್ರಕರಣ ಚಂದ್ರಚೂಡ್ ಪೀಠದಲ್ಲಿ ಪ್ರಕರಣಗಳು ನಡೀತಾ ಇತ್ತು. ಕೊರೋನಾ ಸರ್ಕಾರ ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋ ಪ್ರಕರಣದಲ್ಲಿ. ಆ ಪ್ರಕರಣದಲ್ಲಿ ಚಂದ್ರಚೂಡ್ ಅವ್ರು ಹೇಳ್ತಾರೆ, ನಿನ್ನೆ ನೀವು ಯಾರು ಪೇಪರ್ ಅಲ್ಲಿ ಹಾಕಿದಂತ ಫೋಟೋ ಇತ್ತಲ್ಲ, ಆ ಫೋಟೋ ಪಬ್ಲಿಷ್ ಮಾಡಿರುವಂತ ಎಡಿಟರ್ ಮತ್ತೆ ಆ ಫೋಟೋ ತೆಗ್ದಿರೋದ್ಮೇಲೆ ನೀವೇನಾದ್ರೂ ಈ ಸೆಡಿಷನ್ ಕೇಸ್ ಹಾಕಿದೀರಾ ಅಂತ ಒಂದು ಉತ್ತರ ಪ್ರದೇಶದ ಸರ್ಕಾರದ ಕಾರ್ಯವೈಖರಿಯಕ್ಕೆ ಚಾಟಿ ಬೀಸ್ತಾರೆ. ಅಂದ್ರೆ ವ್ಯಂಗ್ಯವಾಗಿ ಅವರು ಪ್ರಶ್ನೆ ಕೇಳ್ತಾರೆ,
ನೀವು ಎಲ್ಲರ ಮೇಲೂ ಹಾಕ್ತಿರಲ್ವಾ, ಈಗ ಅವ್ರನ್ನ ಬಿಟ್ಟಿದ್ದೀರಾ ನೀವು ಅನ್ನೋ ದಾಟಿಲಿ ಈ ಪ್ರಶ್ನೆನ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಸರ್ಕಾರಕ್ಕೆ ಯಾರು ವಿರೋಧ ಮಾಡ್ತಾರೆ, ಸರ್ಕಾರದ ನೀತಿಗಳನ್ನ ಟೀಕೆ ಮಾಡ್ತಾರೆ, ಅವರ ವಿರುದ್ಧ ಸೆಡಿಷನ್ ರಾಷ್ಟ್ರದ್ರೋಹದ ಪ್ರಕರಣ ದಾಖಲಾಗುವುದು ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಪಂಜಾಬ್ ಮತ್ತೆ ಹರಿಯಾಣದ ದೆಹಲಿ ಗಡಿಗಳಲ್ಲಿ ನಡೀತಾ ಇರ್ತಕ್ಕಂತಹ ರೈತರ ಹೋರಾಟ ಏನಿದೆ, ಅವ್ರ ಮೇಲೂ ಕೂಡ ಕೆಲವು ರೈತರ ಮೇಲೆ ಈ ಸೆಡಿಷನ್ ಪ್ರಕರಣ ದಾಖಲಾಗಿದೆ. ಅದಾದ ನಂತರ ನಾವು ಇದೇ ರೀತಿ ಸೆಡಿಷನ್ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಇನ್ನೊಂದು ಉದಾಹರಣೆ ಕೊಟ್ಟಿದೆ. 2005 ಅಲ್ಲಿ ಶ್ರೇಯಾ ಸಿಂಗಲ್ ಪ್ರಕರಣದಲ್ಲಿ 2000 IT ಆಕ್ಟ್ 66A ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿದೆ. ಅಂದ್ರೆ ಈ ಪ್ರಕರಣದಲ್ಲಿ ಈ ಶ್ರೇಯಾ ಸಿಂಗಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಯಾವುದೇ ವ್ಯಕ್ತಿ ಕಂಪ್ಯೂಟರ್ ಮೂಲಕ ಅಥವಾ ಡಿಜಿಟಲ್ ಮಾಧ್ಯಮದ ಮೂಲಕ ಯಾರೇ ವ್ಯಕ್ತಿಗೆ ಎರಡನೇ ವ್ಯಕ್ತಿಗೆ ತನ್ನ ಅಭಿಪ್ರಾಯನ ಅಥವಾ ವಿರುದ್ಧವಾಗಿ ಅವನೇನಾದ್ರೂ ರಿಯಾಕ್ಟ್ ಮಾಡಿದ್ರೆ ಅಥವಾ ಅವನಿಗೆ ಯಾವುದೇ ಅವನಿಗೆ ಇಷ್ಟ ಇಲ್ದಿರೋದ ಮೆಸೇಜ್ ನ ಕಳಿಸಿದ್ರೆ ಅಥವಾ ಬೈದ್ರೆ, ಆ ಪ್ರಕರಣದಲ್ಲಿ ಅಂತಹ ಸಂದರ್ಭದಲ್ಲಿ ಈ 66A ಇದ್ರ ಕೆಳಗಡೆ ಪ್ರಕರಣವನ್ನ ಸರ್ಕಾರಗಳು ದಾಖಲು ಮಾಡಿ ಅವನನ್ನ ಶಿಕ್ಷೆಗೆ ಒಳಪಡಿಸ್ತಾ ಇದ್ವು. ಆದ್ರೆ ಸುಪ್ರೀಂ ಕೋರ್ಟ್ ಈ 2005 ಶ್ರೇಯಾ ಸಿಂಗಲ್ ಕೇಸಲ್ಲಿ ಈ 66A ಅಂಡರ್ 2000 IT ಆಕ್ಟ್ ಕೆಳಗಡೆ ಇದನ್ನ ಸ್ಟ್ರೈಕ್ ಡೌನ್ ಮಾಡಿದೆ. ಇದಕ್ಕೂ ಇವಾಗ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಆದಾಗ್ಯೂ ಕೂಡ ಹಲವಾರು ರಾಜ್ಯಗಳಲ್ಲಿ ಇನ್ನ ಕೋರ್ಟ್ಗಳ ಮುಂದೆ ಈ ಪ್ರಕರಣಗಳು ಸುಮಾರು 300ರಷ್ಟು ಪ್ರಕರಣಗಳು ಇವತ್ತಿಗೂ ಸಹ ಇದು 2015 ನಲ್ಲಿ ನಡೆದಿರುವಂತಹ ಶ್ರೇಯಾ ಸಿಂಗಲ್ ಕೇಸ್ಗೆ ಅದಾಗಿ 5 ವರ್ಷಗಳ ನಂತರ ಕೂಡ ಸುಮಾರು 300ರಷ್ಟು ಪ್ರಕರಣಗಳು ಇವತ್ತಿಗೂ ಕೂಡ ಇನ್ನ ದಾಖಲಾಗ್ತಾನೆ ಇದಾವೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ವಿರೋಧ ವ್ಯಕ್ತಪಡಿಸಿದೆ. ಸರಿಯಾದ ಮಾಹಿತಿನ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಇದನ್ನ ತಲುಪಿಸ್ಬೇಕು. ಈ ಪ್ರಕರಣವನ್ನ ಇದ್ರ ಕೆಳಗಡೆ ಯಾವುದೇ ಪ್ರಕರಣಗಳು ದಾಖಲಾಗಬಾರ್ದು, ಇದು ನಾನು ತೆಗೆದುಹಾಕಿದ್ದೀನಿ ಅಂತೇಳಿ ಒಂದು ಮೆಸೇಜ್ ಕೊಟ್ಟಿದೆ. ಹಾಗೆ ನಾವು ಇದು ಬೇಕಾ ಮತ್ತೆ ಇದು ಬೇಡವಾ ಅನ್ನೋ ಚರ್ಚೆಗೆ ಹೇಳಿದ್ರೆ ನಾವು ಕೆಲವು ಪಾಯಿಂಟ್ಸ್ ಗಳನ್ನ ನಾವು ಗುರುತು ಮಾಡಬಹುದು. ಯಾಕಾಗಿ ಬೇಕಾಗುತ್ತೆ ಮತ್ತೆ ಸಾರ್ವಜನಿಕರಿಗೆ ಇದು ಯಾಕಾಗಿ ಬೇಡ, ಸರ್ಕಾರಕ್ಕೆ ಯಾಕೆ ಬೇಕು, ಇನ್ ಫೇವರ್ ಏನಕ್ಕಿದು ಟು ಡೀಲ್. ಈಗ ದೇಶದ ಬಹುತೇಕ ಪ್ರದೇಶಗಳಲ್ಲಿ ಎಲ್ಲವೂ ಶಾಂತಿಯುತ ಪ್ರದೇಶಗಳಾಗಿ ಭಾರತದಲ್ಲಿ ಇಲ್ಲ. ಕೆಲವು ಜಾಗಗಳಲ್ಲಿ ಆಂಟಿ ನ್ಯಾಷನಲ್ ಆಗಿ ಕೆಲವು ಚಟುವಟಿಕೆಗಳು ನಡೀತಾ ಇರ್ಬೋದು, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಡೀತಾ ಇರ್ಬೋದು. ಉದಾಹರಣೆಗೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಅಥವಾ ಗಡಿ ರಾಜ್ಯಗಳಲ್ಲಿ ಪಕ್ಕದ ದೇಶಗಳೊಂದಿಗೆ ಸೇರಿ ಆ ರಾಜ್ಯದ ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಗಳ ಅಧಿಕಾರವನ್ನು ದುರುಪಯೋಗ ಮಾಡೋದಕ್ಕೋಸ್ಕರ ಇರ್ಬೋದು, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲು ಮಾಡುವಂತ ಕಾರ್ಯಕ್ರಮಗಳು ಇರ್ಬೋದು, ಆಂಟಿ ನ್ಯಾಷನಲಿಸಂ ನಡೀತಾ ಇರೋ ಜಾಗಗಳಾಗಿರ್ಬೋದು, ಮತ್ತೆ ಟೆರರಿಸ್ಟ್ ಎಲಿಮೆಂಟ್ಗಳು ಜಮ್ಮು ಕಾಶ್ಮೀರ ಆಗಿರ್ಬೋದು. ಈ ತರದ ಪ್ರದೇಶಗಳಲ್ಲಿ ಈ ರೀತಿಯ ಕಾನೂನು ಬೇಕೇ ಬೇಕು. ಇಂತಹ ಕಠಿಣವಾದ ಕಾನೂನು ಈ ರೀತಿಯ ಸಂದರ್ಭಗಳಲ್ಲಿ ಅದು ಅತ್ಯವಶ್ಯಕವಾಗಿದೆ. ಮತ್ತೆ ಪ್ರೊಟೆಕ್ಟ್ ಎಲೆಕ್ಟೆಡ್ ಗೌರ್ಮೆಂಟ್ ಫ್ರಮ್ ಅಟೆಂಪ್ಟ್ ಟು ದಿ ಓವರ್ಥ್ರೋ ದಿ ಗೌರ್ಮೆಂಟ್ ಟು ದಿ ವೈಲೆನ್ಸ್ ಅಂಡ್ ಇಲ್ಲಿಗಲ್. ಯಾವುದೇ ಚುನಾಯಿತ ಸರ್ಕಾರವನ್ನ, ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಈ ಕಾನೂನು ಬೇಕು. ಈಗ ನಾವು ಉದಾಹರಣೆಗೆ ಈಗ ಅಮೆರಿಕದ ನೋಡಿದೀವಿ. ಅಮೆರಿಕ ಚುನಾವಣೆ ಆದ ನಂತರ ಟ್ರಂಪ್ ಅವರು ಅಧಿಕಾರದಿಂದ ಕೆಳಗಿಳಿದ್ರು. ಜೋ ಬಿಡನ್ ನೆಕ್ಸ್ಟ್ ಅಧಿಕಾರ ಸ್ವೀಕರಿಸಕ್ಕೆ ಕೆಲವು ದಿನಗಳು ಬಾಕಿ ಇದ್ದಾಗ ಅಲ್ಲಿ ಹಿಲ್ ಕ್ಯಾಪಿಟಲ್ ಅನ್ನೋ ಸಂಸತ್ತದು, ಅಲ್ಲಿ ಈ ಟ್ರಂಪ್ ಅಭಿಮಾನಿಗಳು ಇದನ್ನ ಮೇಲೆ ಗಲಾಟೆ ಮಾಡಿದ್ರು ಇಲ್ಲೆಲ್ಲ ಹೋಗಿ. ಇಂಥ ಟೈಮಲ್ಲಿ ನಾವು ಈ ರೀತಿಯಾದಂತಹ ಚುನಾಯಿತ ಸರ್ಕಾರಕ್ಕೆ ಇನ್ನೊಂದು ಅವಕಾಶ ಕೊಡಬೇಕು. ಅಂತ ಸಮಯದಲ್ಲಿ ಅಥವಾ ಚುನಾಯಿತ ಸರ್ಕಾರ ಅಧಿಕಾರ ನಡೆಸುವಂತ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಇನ್ನೊಂದು ಯಾವುದೋ ದೊಡ್ಡ ಗುಂಪು ಚುನಾಯಿತ ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಸಂಚನ್ನು ಮಾಡದೇ ಇರೋ ರೀತಿ ಸಂಚು ಮಾಡಿದರೆ ಅವರನ್ನ ಮಟ್ಟ ಹಾಕಲು ಈ ರೀತಿಯ ಕಾನೂನು ಬೇಕು. ಸೊ ಟು ಪ್ರೊಟೆಕ್ಟ್ ದ ಎಲೆಕ್ಟೆಡ್ ಗೌರ್ಮೆಂಟ್ ಇದು ಬೇಕು. ಮತ್ತೆ ಆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು, ಸ್ಟೆಬಿಲಿಟಿ, ಅಲ್ಲಿ ಶಾಂತಿ ಸ್ಥಿರವಾಗಿಸಲು ಈ ಕಾಯ್ದೆ ಅತಿ ಅವಶ್ಯಕವಾಗಿದೆ. ಮತ್ತೆ ನಾವು ಹಲವಾರು ರಾಜ್ಯಗಳಲ್ಲಿ ನೋಡಿರುತ್ತೀರಾ ರೆಡ್ ಕಾರಿಡಾರ್ ಇರೋ ರಾಜ್ಯಗಳು ಅಂತಂದ್ರೆ ಯಾವ ಈ ನಕ್ಸಲೈಟ್ ಇರುವಂತಹ
ಯಾವೆಲ್ಲ ರಾಜ್ಯಗಳಿದಾವೆ, ಬಿಹಾರ್ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ, ಮತ್ತೆ ಕರ್ನಾಟಕ, ಈ ಕಡೆ ಕೇರಳ, ಈ ರೀತಿಯಾದಂತಹ ಮಾವೋಯಿಸ್ಟ್ ಕಾರ್ಯಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾ ಇದಾವೆ ಅಂತಹ ರಾಜ್ಯಗಳಲ್ಲಿ ಇಂತಹ ಈ ಮಾವೋಯಿಸ್ಟ್ ಚಟುವಟಿಕೆಗಳನ್ನು ಹತ್ತಿಕ್ಕಲು ಈ ಕಾಯ್ದೆ ಅವಶ್ಯಕವಾಗಿದೆ. ಮತ್ತೆ ಇದ್ರದ ಅಗೇನೆಸ್ಟ್ ಅಂದ್ರೆ ಈ ಕಾಯ್ದೆ ನಮಗೆ ಬೇಡ ಅಂತೇಳಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ, ಅವ್ರು ಯಾಕೆ ಬೇಡ ಅಂತಿದ್ದಾರೆ, ಇದರ ವಿರುದ್ಧವಾಗಿರುವಂತವ್ರು ಯಾರು ಅಂತಂದ್ರೆ ನಾಗರಿಕ ಹಕ್ಕುಗಳ ಹೋರಾಟಗಳ ಸಂಘಗಳಿರ್ತವೆ, ಮತ್ತೆ ಇಂಡಿವಿಜುವಲ್ ಆಗಿರ್ತಾರೆ, ಮತ್ತೆ ಪ್ರೆಸ್ ಅವ್ರು ಇರ್ತಾರೆ, ಜರ್ನಲಿಸ್ಟ್ ಇರ್ತಾರೆ, ಮತ್ತೆ ಕಾರ್ಟೂನಿಸ್ಟ್ ಇರ್ತಾರೆ. ಈ ರೀತಿಯಾದಂತವರು ಎಲ್ಲರೂ ಕೂಡ ಈ ಸೆಡಿಷನ್ ಲಾನ ನಮಗೆ ಬೇಕಾಗಿಲ್ಲ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ವಾದ ಏನು ಅಂತಂದ್ರೆ, ಇಷ್ಟು ಡೆಮೋಕ್ರಸಿ ಇದೆ, ಇಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಂವಿಧಾನ ದತ್ತವಾಗಿ ಕೊಟ್ಟಿರುವಂತಹ ಆರ್ಟಿಕಲ್ 19 ಏನಿದೆ, ಅದ್ರ ಕೆಳಗೆ ನಾವು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ನಮಗೆ ಇದ್ರ ಕೆಳಗಡೆ ನಾವು ಮಾತಾಡ್ತೀವಿ, ಸರ್ಕಾರವನ್ನ ನಾವು ಟೀಕೆ ಮಾಡುವಂತಹ ಹಕ್ಕು ಇದೆ, ಅದು ಏನೇ ಮಾಡಿದ್ರು ಕೂಡ ಅದನ್ನ ನಾವು ಸಹಿಸಕ್ಕಾಗಲ್ಲ. ನಮಗೆ ಇಷ್ಟ ಇಲ್ದಿರೋದು ಅಥವಾ ಜನಸಮುದಾಯಕ್ಕೆ ಒಳ್ಳೇದಾಗದೆ ಇರೋದು, ನಮಗೆ ಬೇಡ ಅನ್ಸಿದ್ದನ್ನ ನಮ್ಗೆ ಟೀಕೆ ಮಾಡುವ ಹಕ್ಕು ಮತ್ತೆ ವಿರೋಧಿಸುವ ಹಕ್ಕು ಇದೆ, ಅದು ಕೂಡ ನಮ್ಗೆ ಸಂವಿಧಾನನೇ ಕೊಟ್ಟಿರುವಂತಹ ಹಕ್ಕು ಅಂತೇಳಿ ಇದರ ಬಲವಾದ ವಾದ ಇವರು ನಮಗೆ ಇದು ಬೇಡ ಅಂತ. ಮತ್ತೆ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡುವುದು ಮತ್ತೆ ಅಸಮ್ಮತಿ ಸೂಚಿಸುವುದು ಅದು ಇಂಗ್ರೀಡಿಯೆಂಟ್ಸ್ ಆಫ್ ದಟ್ ರೋಬಸ್ಟ್ ಪಬ್ಲಿಕ್ ಡಿಬೇಟ್. ಇಲ್ಲಿ ಈ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ನಾವು ಕ್ರಿಟಿಸಿಸಮ್ ಮತ್ತೆ ಡಿಸೆಂಟ್ ಮಾಡೋದು ಇವೆರಡು ಕೂಡ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಆದ್ರಿಂದ ಈ ಕಾನೂನಿನ ಅವಶ್ಯಕತೆ ನಮ್ಗೆ ಯಾಕೆ? ನಾವು ಟೀಕೆ ಮಾಡಿದ ತಕ್ಷಣ ನೀವು ಸೆಡಿಷನ್ ಕೇಸ್ ಹಾಕೋದಾದ್ರೆ ನಾವು ಟೀಕೆ ಮಾಡಬಾರ್ದಾಗಾದ್ರೆ ನೀವು ಮಾಡಿದ್ದಕ್ಕೆಲ್ಲ ನಾವು ಸರಿ ಅನ್ಬೇಕು, ಇಲ್ಲಿ ಚರ್ಚೆಗಳಿಗೆ ಅವಕಾಶ ಇರಬಾರ್ದು ಅನ್ನೋದು ನಿಮ್ಮ ವಾದ ಅಂತೇಳಿ ಈ ಸಂಘಟನೆಗಳ ಆರೋಪ ಆಗಿದೆ. ಮತ್ತೆ ರೈಟ್ ಟು ಕ್ವಶನ್ ಆಗಿರ್ಬೋದು, ಅಥವಾ ನಾವು ನಿರಂತರವಾಗಿ ಬದಲಾವಣೆಗಳನ್ನ ಬಯಸ್ತಾ ಇರುವಂತಹ ಪ್ರಜಾಪ್ರಭುತ್ವ ಸಮಾಜ ಆಗಿರೋದ್ರಿಂದ ನಮಗೆ ಇದು ಬೇಕಾಗಿಲ್ಲ. ಇದು ನಮ್ಮನ್ನ ಆಳಕ್ಕೆ ಬಂದಂತಹ ಬ್ರಿಟಿಷರು ನಮ್ಮ ಧ್ವನಿಗಳನ್ನ ಅಡಗಿಸಲುಗೋಸ್ಕರ ಅಂತಾನೆ ಮಾಡಿರುವಂತಹ ಕಾನೂನು. ಅವ್ರದೇ ದೇಶದಲ್ಲಿ ಅವರು ತೆಗೆದಾಕಿದ್ದಾರೆ, ಇದನ್ನ ನಮಗೆ ಯಾಕೆ ಬೇಕಿದು, ಅವ್ರು ಮಾಡಿರುವಂತಹ ಕಾನೂನಿನ ಪಳೆಯುಳಿಕೆ ಇದು ನಮಗ್ ಬೇಡ ಅಂತೇಳಿ ಈ ಎಲ್ಲಾ ನಾಗರಿಕ ಹಕ್ಕುಗಳ ಹೋರಾಟದ ಸಂಘಟನೆಗಳು ಇದನ್ನ ಬೇಡ ಅಂತೇಳಿ ಅಪೋಸ್ ಮಾಡ್ತಾ ಇದ್ದಾವೆ. ಮತ್ತೆ ಈಗ ಆಲ್ರೆಡಿ ದೇಶದಲ್ಲಿ UAPA ಅನ್ನೋ ಕಾಯ್ದೆ ಇದೆ, ಇದನ್ನ NIA ಜಾರಿ ಮಾಡುತ್ತೆ. ಯಾವುದೇ ರೀತಿಯ ಉಗ್ರಗಾಮಿ ಚಟುವಟಿಕೆಗಳು ಸರ್ಕಾರಕ್ಕೆ ಅಪಾಯ ತರುವಂತಹ, ದೇಶದ ಸಮಗ್ರತೆಗೆ ಧಕ್ಕೆ ತರುವಂತ ಯಾವುದೇ ಕಾರ್ಯಚಟುವಟಿಕೆಗಳನ್ನ ಈ ಕಾಯ್ದೆ ನಿಯಂತ್ರಿಸುತ್ತೆ. ಈ ತರದ ಪ್ರಬಲವಾದ ಕಾನೂನುಗಳಿದ್ರು ಕೂಡ ನಮಗೆ ಸೆಡಿಷನ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಭಾರತ 1979ರಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದ್ರ ಮೂಲಕ ನಾನು ನನ್ನ ಎಲ್ಲಾ ದೇಶದ ನಾಗರಿಕರಿಗೆ ರಾಜಕೀಯ ಹಕ್ಕುಗಳನ್ನ ನಾನು ಕೊಟ್ಟಿದ್ದೀನಿ ಅಂತ ಇದರಲ್ಲಿ ಘೋಷಣೆ ಮಾಡ್ಕೊಂಡಿದೆ. ನೀವು ಇಲ್ಲಿ 19 ಕೆಳಗಡೆ ನಾನು ಮಾತಾಡಿ ನನ್ನ ಸರ್ಕಾರನ ಕ್ರಿಟಿಸೈಸ್ ಮಾಡಿದ್ರೆ, ನೀವು ನನ್ನನ್ನ ಜೈಲಿಗೆ ಹಾಕೋದಾದ್ರೆ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಮಾಡಿರುವಂತಹ ಈ ಒಪ್ಪಂದದ ಪ್ರಕಾರ ನೀವು ನಡ್ಕೊಂತಿದ್ದ ಅಂತ ಆಗುತ್ತೆ. ಮತ್ತೆ ನನ್ನನ್ನ ಸಂವಿಧಾನದತ್ತವಾಗಿ ಕೊಟ್ಟಿರುವಂತಹ ಹಕ್ಕನ್ನ ನೀವು ಮೊಟಕುಗೊಳಿಸ್ತಾ ಇದ್ದೀರಾ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಭಾರತ ಮಾಡಿರುವಂತಹ ಒಪ್ಪಂದಕ್ಕೂ ತನ್ನ ದೇಶದ ಒಳಗೆ ಆಡಳಿತ ನಡೆಸ್ತಿರೋ ಕಾರ್ಯವೈಖರಿಗೂ ಇದು ವ್ಯತಿರಿಕ್ತವಾಗಿದೆ ಅಂತೇಳಿ ಈ ಸಂಘಟನೆಗಳ ಆರೋಪ ಆಗಿದೆ. ಮತ್ತೆ ಮುಂದುವರೆದು ಇದನ್ನ ಹೇಗೆಲ್ಲ ತಡೀಬಹುದು, ಅದಕ್ಕೆ ಸುಪ್ರೀಂ ಕೋರ್ಟ್ ನ ಚಂದ್ರಚೂಡ್ ಅವರು ಹೇಳಿದ್ದಾರೆ, ಈ ಸೆಡಿಷನ್ ಕೇಸನ್ನ ಅವ್ಯಾಹತವಾಗಿ ನೀವು ಬಳಸಬಾರ್ದು, ಯಾವುದೇ ಕಾರಣಕ್ಕೂ ದುರುದ್ದೇಶ ಪೂರ್ವಕವಾಗಿ ನೀವು ಬಳಸಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡುವಂತ ಎಲ್ಲ ಮುಕ್ತವಾದ ವಾತಾವರಣ ಎಲ್ಲರಿಗೂ ಅವಶ್ಯಕವಾಗಿರೋದ್ರಿಂದ ಯಾರೇ ಮಾತಾಡಿದ್ರು ಸರ್ಕಾರದ ಭದ್ರತೆಗೆ ಅವರು ಏನೋ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಅವ್ರು ಮಾತಾಡಿದಾಗ ಈ ಕಾನೂನನ್ನ ಪ್ರಯೋಗ ಮಾಡಬೇಕು, ಅಂದ್ರೆ ಮಿತಿಯಾಗಿ ನೀವು ಬಳಸಬೇಕು ಅಂತೇಳಿ ಈ ಮೂಲಕ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಹಾಗೆ ಅಟಾರ್ನಿ ಜನರಲ್ ಅವರು
ಇಷ್ಟೆಲ್ಲ ನ್ಯಾಯಮೂರ್ತಿ ರಮಣ ಅವರು ಮಾತಾಡಿರುವ ಮಾತಿಗೆ ಮರು ಉತ್ತರವಾಗಿ ಸರ್ಕಾರದ ಸೆಡಿಷನ್ ಕೇಸು ನಮಗೆ ಅತಿ ಅವಶ್ಯಕವಾಗಿದೆ. ಇದು ನೀವು ಬೇಕೋ ಬೇಡವೋ ಅನ್ನೋ ಪ್ರಶ್ನೆನ ಪಕ್ಕಕ್ಕಿಟ್ಟು ಎಷ್ಟು ಪ್ರಮಾಣದಲ್ಲಿ ಬೇಕು, ಯಾವಾಗ ಅಪ್ಲೈ ಮಾಡಬಹುದು ಅನ್ನೋದನ್ನ ನೀವು ಹೇಳಿದ್ರೆ ನಮಗೆ ಸಾಕು ಅಂತೇಳಿ ಕೆ ವೇಣುಗೋಪಾಲ್ ಅವರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಇವತ್ತಿನ ಈ ಸೆಡಿಷನ್ ಟಾಪಿಕ್. ನಾವು ಮುಂದುವರೆದಂತೆ ನೋಡೋದಾದ್ರೆ GS2 ಪೇಪರ್ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದರಲ್ಲಿ ನಾವು ಅಮೆರಿಕದ ನ್ಯಾಟೋ ಪಡೆಗಳು ಅಫ್ಘಾನಿಸ್ತಾನದಿಂದ ಅವರು ಇದಕ್ಕೆ ತಮ್ಮ ಎಲ್ಲಾ ಫೋರ್ಸ್ ಅನ್ನು ಅಮೆರಿಕ ಲೀಡರ್ಶಿಪ್ ಅಲ್ಲಿ ಇದಕ್ಕೆ ಹೋಗ್ತಾ ಇದ್ದಾರೆ. ನ್ಯಾಟೋ ಇದೊಂದು ಅಮೆರಿಕ ಮುಂದಾಳತ್ವದಲ್ಲಿ ಇರುವಂತಹ ರಕ್ಷಣಾತ್ಮಕ ಒಕ್ಕೂಟ ಅಥವಾ ಮಿಲಿಟರಿ ಸಂಬಂಧಿತ ಸಂಘಟನೆ. ಇದು ಈ ಸಂಘಟನೆ ವರ್ಲ್ಡ್ ವಾರ್ ನಂತರ ಅಥವಾ ವಿಶ್ವಯುದ್ಧದ ನಂತರ ರಷ್ಯಾದ ವಿರೋಧಿ ದೇಶಗಳು ಯಾರೆಲ್ಲ ಇದ್ವು ಅಥವಾ ಅಮೆರಿಕಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಆಗ ಆ ಎಲ್ಲಾ ಸಂಘಟನೆಗಳನ್ನು ಅಥವಾ ಎಲ್ಲಾ ದೇಶಗಳನ್ನ ಸೇರಿಸಿ ರಷ್ಯಾದ ವಿರುದ್ಧವಾಗಿ ಒಂದು ಒಕ್ಕೂಟನ ರಚನೆ ಮಾಡಿತ್ತು ಅಮೆರಿಕ. ಇದರಲ್ಲಿ ಅಮೆರಿಕ ಮತ್ತೆ ಅದರ ಮಿತ್ರ ಮಂಡಳಿಗಳು ಇದರಲ್ಲಿ ಇದಾವೆ. ಅದರಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಆಗಿರುತ್ತೆ. ಈ ಎಲ್ಲಾ ದೇಶಗಳು ಈ ಅಮೆರಿಕ ನೇತೃತ್ವದಲ್ಲಿ ಅಫ್ಘಾನಿಸ್ತಾನದಲ್ಲಿ ಸುಮಾರು 20 ವರ್ಷಗಳ ಕಾಲ ತಮ್ಮ ಹೋರಾಟವನ್ನು ತಾಲಿಬಾನ್ ವಿರುದ್ಧ ಇವು ಮುಂದುವರಿಸಿದ್ವು. ವರ್ಲ್ಡ್ ಟ್ರೇಡ್ ಸೆಂಟರ್ನ ಯಾವಾಗ ಈ ಮೊಹಮ್ಮದ್ ಬಿನ್ ಲ್ಯಾಡನ್ ಅದನ್ನ ಹೊಡೆದು ಉರುಳಿಸಿದಾಗ ಅದ್ರ ವಿರುದ್ಧವಾಗಿ ಅಮೆರಿಕ ಎಂಟೈರ್ ತಾಲಿಬಾನ್, ಆತನು ಕೂಡ ಒಬ್ಬ ತಾಲಿಬಾನ್ಗೆ ಸೇರಿರ್ತಕ್ಕಂತ ಒಬ್ಬ ಉಗ್ರಗಾಮಿಯಾಗಿದ್ದ, ಅವನ ವಿರುದ್ಧವಾಗಿ ಇಡೀ ತಾಲಿಬಾನನ್ನೇ ನಾನು ಸಂಪೂರ್ಣ ನಾಶ ಮಾಡ್ತೀನಿ ಅಂತೇಳಿ ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳು ಇಡೀ ಎಲ್ಲವೂ ಸೇರಿ ಅವರ ತಾಲಿಬಾನಿನ ಮೇನ್ ಬೇಸ್ ಯಾವುದು ಕಾಂದಹಾರ್, ಇದು ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಒಂದು ಗುಡ್ಡಗಾಡು ಪ್ರದೇಶ ಆಗಿದೆ. ಈ ಜಾಗಕ್ಕೆ ಇವರು ನಿರಂತರವಾಗಿ ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳು ದಾಳಿ ಮಾಡ್ತವೆ. ಇವರನ್ನ ಬುಡಸಮೇತ ನಾವು ಕಿತ್ತಾಕೆ ಹಾಕ್ತಿವಿ, ಜಗತ್ತಿಗೆ ಇವರು ಕಂಟಕ ಆಗಿದ್ದಾರೆ ಅಂತೇಳಿ ಇಡೀ ಅಮೆರಿಕ ಪಡೆಗಳು ಸ್ವತಃ ಅಫ್ಘಾನಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗ್ತವೆ. 20 ವರ್ಷಗಳ ಸುದೀರ್ಘವಾದಂತಹ ಹೋರಾಟ ಆಗಿ ನೆಕ್ಸ್ಟ್ ಅಧಿಕಾರಕ್ಕೆ ಮೊನ್ನೆ ಬಂದಂತಹ ಜೋ ಬೈಡನ್ ಬಂದಂತಹ ಅವರು ಪ್ರಣಾಳಿಕೆಯಲ್ಲಿ ಹೇಳಿರೋ ಪ್ರಕಾರ ಸೆಪ್ಟೆಂಬರ್ 11ಕ್ಕೆ 20 ವರ್ಷ ಆಗುತ್ತೆ. ಅಂದ್ರೆ ಒಸಾಮಾ ಬಿನ್ ಲ್ಯಾಡನ್ ಆ ಬಿಲ್ಡಿಂಗ್ ನ ಹೊಡೆದ ಮೇಲಿಂದ, ಟ್ವಿನ್ ಟವರ್ಸ್ ನ ಹೊಡೆದ ಮೇಲಿಂದ ಅದಾದ್ಮೇಲೆ ಇಲ್ಲಿಗೆ 20 ವರ್ಷ ಆಗುತ್ತೆ. ನಾವು ಈ ಸೆಪ್ಟೆಂಬರ್ 11ಕ್ಕೆ ನಾವು ನಮ್ಮ ಎಲ್ಲಾ ಮಿಲಿಟರಿ ಪಡೆಗಳನ್ನ ನಾವು ಅಫ್ಘಾನಿಸ್ತಾನದಿಂದ ವಾಪಸ್ಸು ಕರೆಸ್ಕೊಳ್ತಾ ಇದೀವಿ. ಅಂದ್ರೆ ಅಲ್ಲಿ ಶಾಂತಿ ನೆಲೆಸಿದೆ ಅಂತೇಳಿ ನಮ್ಗೆ ಅನ್ಸಿದೆ. ನಾವು ಅಮೆರಿಕದ ಎಲ್ಲಾ ಸೈನಿಕರನ್ನ, ಯೋಧರನ್ನ ಮತ್ತು ನಮ್ಮ ಮಿತ್ರ ಮಂಡಳಿ ಏನಿದೆ ಮಿತ್ರ ಪಡೆಗಳನ್ನ ಎಲ್ಲವನ್ನು ನಾವು ಖಾಲಿ ಮಾಡಿ ನಿಮ್ಗೆ ನೀವೇ ಆಡಳಿತ ಮಾಡೋದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯನ್ನು ಘೋಷಿಸಿದ್ರು. ಅವರು ಗೆದ್ದು ಬಂದ ನಂತರ ಈಗ ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಈಗ ಅಮೆರಿಕ ಮತ್ತೆ ಅದರ ನ್ಯಾಟೋ ಪಡೆಗಳು ಎಲ್ಲವೂ ಕೂಡ ವಿಡ್ರಾ ಆಗ್ತಾ ಇದ್ದಾವೆ. ಈ ಬೆಳವಣಿಗೆ ಭಾರತ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಗಂಭೀರ ಪರಿಣಾಮ ಬೀರೋದಂತೂ ಶತಸಿದ್ಧ. ಯಾವ ರೀತಿ ಪರಿಣಾಮಗಳನ್ನ ಬೀರ್ಬೋದು ಅನ್ನೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ನಾವು ನೋಡೋಣ. ಹಾಗಾದ್ರೆ ಈ ತಾಲಿಬಾನ್ಗಳು ಯಾರು? ತಾಲಿಬಾನ್ ಅಂದ್ರೆ ಸ್ಟೂಡೆಂಟ್ಸ್ ಅಂತ. ಯಾವ ಅದರಲ್ಲಿ ಪಾಶ್ತೋ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಪಾಶ್ತೋ ಮತ್ತೆ ಇನ್ನೊಂದು ದಾರಿ ಅಂತ, ಇವು 2 ಭಾಷೆಗಳು ಅಫ್ಘಾನಿಸ್ತಾನದಲ್ಲಿ ಇದೆ, ಪಾಶ್ತೋ ಮತ್ತೆ ದಾರಿ. ಈ ಪಾಶ್ತೋ ಭಾಷೆಯಲ್ಲಿ ಸ್ಟೂಡೆಂಟ್ಸ್ ಅಂತಂದ್ರೆ ತಾಲಿಬಾನ್ಸ್. ಈ ಯಾವ್ದಕ್ಕೆ ತಾಲಿಬಾನ್, ಯಾರಿಗೆ ಸ್ಟೂಡೆಂಟ್ಸ್ ಇವರ ಮೂಲ ಉದ್ದೇಶ ಏನು ಅಂತಂದ್ರೆ ಇವರು ಇಸ್ಲಾಂನ ತಮ್ಮದೇ ಆದಂತಹ ಶರಿಯಾ ಕಾನೂನುಗಳನ್ನ ಇವರು ಜಾರಿಗೊಳಿಸ್ಬೇಕು. ಇಸ್ಲಾಂಗೆ ಇವರು ಕಟ್ಟರ್ ಇಸ್ಲಾಮಿಸ್ಟ್ಗಳು ಇವರು ಅಂತಂದ್ರೆ ಅದರಲ್ಲಿ ಏನೆಲ್ಲ ಶರಿಯಾ ಕಾನೂನಲ್ಲಿ ಏನೆಲ್ಲ ಹೇಳಿದೆ ಅವನ್ನ ಇವ್ರು ಜಾರಿಗೊಳಿಸ್ಬೇಕು, ಅದರಂತೆ ಇವರು ಅಲ್ಲಿ ಆಡಳಿತ ವ್ಯವಸ್ಥೆನ ಇವರು ನೋಡ್ಕೋಬೇಕು ಅನ್ನೋದಕ್ಕೆ ಹುಟ್ಟಾಕಿರುವಂತ ಒಂದು ಸಂಘಟನೆ ಇದು. ಇದಕ್ಕೆ ಅಸ್ತಿತ್ವ ಎಲ್ಲಿಂದ ಬಂತು? ಎಮರ್ಜ್ಡ್ ಇನ್ ದ ಅರ್ಲಿ 1990s in the northern Pakistan following the withdrawal of the Soviet troops from the Afghanistan. 1989ರಲ್ಲಿ ಇಲ್ಲಿಂದ ಸೋವಿಯತ್ ಅಫ್ಘಾನಿಸ್ತಾನದಿಂದ ತನ್ನ ಕಾಲನ್ನ ತೆಗೆಯುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಅಫ್ಘಾನಿಸ್ತಾನಕ್ಕೆ
ಇಲ್ಲಿ ಹಲವಾರು ರೀತಿಯ ಖನಿಜ ಅದಿರುಗಳು ಇದ್ದಾವೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಇದು ಸುಮಾರು 1 ಟ್ರಿಲಿಯನ್ ಅಷ್ಟು ಇಲ್ಲಿ ಖನಿಜ ಸಂಪತ್ತು ಇದೆ ಅಂತಾನು ಕೂಡ ಹೇಳಲಾಗ್ತಿದೆ. ನಮಗೆ ಯಾರು ಈ ಅಫ್ಘಾನಿಸ್ತಾನ್ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸ್ತಾರೆ, ಅವರು ಇಡೀ ಸೌತ್ ಈಸ್ಟ್ ಏಷ್ಯಾ, ಈ ಎಲ್ಲಾ ಬರುವಂತಹ ಎಲ್ಲ ಸೌತ್ ಈಸ್ಟ್ ಏಷ್ಯಾಗಳ ಮೇಲೆ ಇಂಡೈರೆಕ್ಟ್ ಆಗಿ ಅಧಿಕಾರ ಸ್ಥಾಪನೆ ಮಾಡ್ತಾರೆ ಅನ್ನೋದೊಂದು ಜಗತ್ತಿನ ಇರುವಂತಹ ಒಂದು ನಂಬಿಕೆ. ಅದಕ್ಕಾಗಿ ಈ ಅಫ್ಘಾನಿಸ್ತಾನ್ ಮೇಲೆ ರಷ್ಯಾಗೂ ಸಹ ಇದೇ ಜಾಗ ಬೇಕು, ಇಲ್ಲಿ ಇದರ ನಿಯಂತ್ರಣ ಹೊಂದಬೇಕು, ಮತ್ತೆ ಅಮೆರಿಕ ಅಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೂ ಕೂಡ ಇದ್ರ ಮೇಲೆ ನಿಯಂತ್ರಣ ಹೊಂದಬೇಕು. ಯಾಕೆ ಅಂತಂದ್ರೆ ಇದು ಗೇಟ್ ವೇ ಆಫ್ ಸೌತ್ ಈಸ್ಟ್ ಏಷ್ಯಾ. ಇದು ಇಲ್ಲಿಂದ ನೀವು ಈ ಜಾಗ ಹೊಂದಿದ್ರೆ ನಿಮ್ಗೆ, ನಾವು ಭಾರತದವರಾಗಿ ಇಲ್ಲಿಂದ ನಾವು ರಷ್ಯಾ ಕನೆಕ್ಟ್ ಆಗ್ಬೋದು, ಇಲ್ಲಿಂದ ನಾವು ಯುರೋಪಿಗೆ ಹೋಗ್ಬೋದು, ಹಾಗೆ ಇರಾನ್ ಅವರು ಈ ಕಡೆ ಬರ್ಬೋದು, ಅಮೆರಿಕದಿಂದ ಈ ಕಡೆ ಅಫ್ಘಾನಿಸ್ತಾನದಿಂದ ಅಥವಾ ಇರಾನ್ ನಿಂದ ನಾವು ನೇರವಾಗಿ ಭಾರತಕ್ಕೆ ಬರ್ಬೋದು. ಸೊ ಹಾಗಾಗಿ ಈ ಪ್ರದೇಶ ಅಫ್ಘಾನಿಸ್ತಾನ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಎಲ್ಲಾ ರಾಷ್ಟ್ರಗಳು ಈ ತಾಲಿಬಾನ್ ಮೇಲೆ ತಮ್ಮ ಹತೋಟಿಯನ್ನು ಸಾಧಿಸೋಕ್ಕೋಸ್ಕರ ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಅದರಲ್ಲೂ ಏನ್ ನಾವು ಬಿಗ್ ಪವರ್ ಅಂತ ಕರಿತೀವಲ್ಲ, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ನಿರಂತರವಾಗಿ ಈ ದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಯಾವ್ದಾದ್ರು ಒಂದಿಲ್ಲೊಂದು ರೀತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಅವರು ಎಂಗೇಜ್ ಆಗಿರ್ತಾರೆ. ಅದೇ ರೀತಿ 1989 ಮುಂಚೆ ಸೋವಿಯತ್ ರಷ್ಯಾದವರು ಇಲ್ಲಿ ತಮ್ಮ ಅಸ್ತಿತ್ವವನ್ನ ಕಂಡುಕೊಂಡಿದ್ರು. ಅದಾದ ನಂತರ 1989ರಲ್ಲಿ ಇವ್ರನ್ನ ಹೊರಗಾಕ್ಸ್ಬೇಕು ಅಂತೇಳಿ ಇದೇ ಅಮೆರಿಕ ಇದೇ ತಾಲಿಬಾನ್ಗಳನ್ನ ವೈಟ್ ಹೌಸ್ಗೆ ಕರೆಸ್ಕೊಂಡು ಅವರ ದೇಶಕ್ಕೆ ಕರೆಸ್ಕೊಂಡು ಇವರಿಗೆ ರಾಜಾತಿಥ್ಯ ಮಾಡಿ ಇವರಿಗೆ ಅವರಲ್ಲಿರುವಂತಹ ಹೊಸ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ಕೊಟ್ಟು ಅವರಿಗೆ ಅಮೆರಿಕದ ಸೇನೆಯಿಂದನೇ ಟ್ರೈನಿಂಗ್ ಕೊಟ್ಟು ಇವ್ರನ್ನ ರಷ್ಯಾದ ವಿರುದ್ಧನೇ ಇವ್ರನ್ನ ಚೂ ಬಿಡ್ತು. ಅದಾದ ನಂತರ ರಷ್ಯಾದವ್ರನ್ನ ಈ ತಾಲಿಬಾನ್ಗಳು ಓಡಿಸಿದ್ಮೇಲೆ ಅವಾಗ ಈ ಸಂಪೂರ್ಣವಾದಂತಹ ಅಫ್ಘಾನಿಸ್ತಾನ್ ಪ್ರದೇಶ ಸಂಪೂರ್ಣವಾಗಿ ತಾಲಿಬಾನ್ಗಳ ಕೈಯಲ್ಲಿ ಆಡಳಿತಕ್ಕೆ ಬಂತು. ಇವರೆಲ್ಲರಿಗೂ ಅತಿ ಹೆಚ್ಚಿನ ಹಣಕಾಸಿನ ನೆರವನ್ನ ಹೆಚ್ಚಾಗಿ ನೀಡ್ತಿದ್ದು ಅಂತಂದ್ರೆ ಸೌದಿ ಅರೇಬಿಯಾ ಮತ್ತೆ ಅಮೆರಿಕ ಫ್ರೆಂಡ್ಸ್ ಆಗಿತ್ತು. ಇದರ ಬ್ಯಾಕ್ ಸ್ಟೇಜ್ ಅಲ್ಲಿ ಇವೆಲ್ಲವೂ ಕೂಡ ದೊಡ್ಡ ಗೇಮ್ ಪ್ಲಾನ್ ಇದು. ಇವೆಲ್ಲವೂ ಕೂಡ ತಾಲಿಬಾನ್ ಅನ್ನ ಮುಂದೆ ಬಿಟ್ಟು ರಷ್ಯಾದವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು. ಅದಾದ ನಂತರ ತಾಲಿಬಾನ್ ಸಂಪೂರ್ಣ ಹಿಡಿತದಲ್ಲಿ ಈ ಅಫ್ಘಾನಿಸ್ತಾನ್ ಬಂತು. ಈ ಅಫ್ಘಾನಿಸ್ತಾನ್ ತಾಲಿಬಾನ್ಗಳ ಸಂಪೂರ್ಣ ಆಡಳಿತಕ್ಕೆ ಒಳಪಟ್ಟ ಮೇಲೆ ನಂತರ ಇದು ಸುಮಾರು 20 ವರ್ಷಗಳ ಕಾಲ ಅಮೆರಿಕ ಬರೋಕ್ಕಿಂತ ಮುಂಚೆ ಇಂದಿನ 20 ವರ್ಷಗಳ ಏನು ಆಡಳಿತ ಕೈಯಲ್ಲಿ ಇತ್ತಲ್ಲ, ಎಲ್ಲಾ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಇದು ಮಾಡಿದೆ. ಉದಾಹರಣೆಗೆ ಈಗ ಇದಕ್ಕೂ ಭಾರತಕ್ಕೂ ಮತ್ತೆ ತಾಲಿಬಾನ್ಗೂ ನಾವು ಯಾವ ರೀತಿಯ ಸಂಬಂಧ ಅಂತ ನೋಡೋದಾದ್ರೆ 1999ರಲ್ಲಿ ನಡೆದಂತಹ ಐಸಿ ಇಂಡಿಯನ್ ಏರ್ಲೈನ್ಸಿನ ಒಂದು ಬೋಯಿಂಗ್ ಏರ್ಕ್ರಾಫ್ಟ್ ಇದು IC-814 ಅನ್ನೋ ನಮ್ಮ ನಾಗರಿಕ ವಿಮಾನ, ಇದು ಸಿವಿಲಿಯನ್ ಏರೋಪ್ಲೇನ್. ಈ ವಿಮಾನ ಕಠ್ಮಂಡು ನೇಪಾಳದಿಂದ ಇದು ಇಂದಿರಾ ಗಾಂಧಿ ಏರ್ಪೋರ್ಟ್ ನ್ಯೂ ಡೆಲ್ಲಿಗೆ ಇದು ಬರ್ಬೇಕಾಗಿತ್ತು. ಇದು ಇಂಟೆಂಡೆಡ್ ರೂಟ್, ಇದು ಉದ್ದೇಶಿತ ಮಾರ್ಗ ಇದು. ಆದ್ರೆ ಇದ್ರೊಳಗೆ ಪ್ಯಾಸೆಂಜರ್ ರೂಪದಲ್ಲಿದ್ದಂತಹ ಈ ತಾಲಿಬಾನಿಗಳು ಈ ವಿಮಾನವನ್ನ ಹೈಜಾಕ್ ಮಾಡಿ ಇಲ್ಲಿಂದ ಅವರು ಅಮೃತ್ಸರ್ ತಗೊಂಡೋಗಿ ಲ್ಯಾಂಡ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಲಾಹೋರಿಗೆ ಲ್ಯಾಂಡ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಸೀದಾ ದುಬೈಗೆ ಲ್ಯಾಂಡ್ ಮಾಡ್ತಾರೆ. ಮತ್ತೆ ಕೊನೆಗೆ ಎಲ್ಲಿ ನಿಲ್ಲಿಸ್ಬೇಕು, ಇದನ್ನ ಎಲ್ಲಿ ಕೊನೆಗೊಳಿಸ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಅವರು ಕೊನೆಗೆ ಕಾಂದಹಾರಿಗೆ ಬಂದು ಇದನ್ನ ನಿಲ್ಲಿಸ್ತಾರೆ. ಇವ್ರು ಮಾಡಿರೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಇವ್ರಿಗೆ ಭಾರತ ಸರ್ಕಾರದಲ್ಲಿ ಭಾರತದ ಜೈಲುಗಳಲ್ಲಿ ಈ ತಾಲಿಬಾನಿಗೆ ಸಂಬಂಧಪಟ್ಟಂತಹ 3 ಜನ ಉಗ್ರಗಾಮಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಬಂಧಿಸಿರುತ್ತೆ. ಅವರನ್ನ ಆ ಬಿಡುಗಡೆಗಾಗಿ ಇವರು ಇಡೀ ವಿಮಾನವನ್ನೇ ಇವರು ಹೈಜಾಕ್ ಮಾಡಿ ಕಂದಹಾರ್ ಜಾಗದಲ್ಲಿ, ಕಂದಹಾರ್ ಯಾಕಂತಂದ್ರೆ ಇವರ ಬೇಸ್ ಇದು, ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಇಲ್ಲಿ ಟೆರೈನ್ ಇದು. ಹಾಗಾಗಿ ಯಾವುದೇ ರೀತಿಯ ಬೇರೆ ದೇಶಗಳ ಅಥವಾ ಮಿಲಿಟರಿ ಕಾರ್ಯಾಚರಣೆ ನಡೆಸೋದು ಇಲ್ಲಿ ದುಸ್ತರ, ಇಲ್ಲಿ ಕಷ್ಟ ಆಗುತ್ತೆ. ಆದ್ದರಿಂದ ಇವರು ಕಂದಹಾರ್ ಅಲ್ಲಿರುವಂತಹ ಏರ್ಪೋರ್ಟ್ ಅನ್ನು ಕೂಡ ಇವರು ವಶಕ್ಕೆ ತೆಗೆದುಕೊಂಡು ಈ ವಿಮಾನವನ್ನ ಅಲ್ಲಿ ಇಳಿಸಿ ತಮಗೆ ಬೇಕಾಗಿರುವಂತಹ ಏನು ಇದೊಂದು ಡೀಲ್ ಇದೆಯಲ್ಲ, ಈ 3 ಜನ ಉಗ್ರಗಾಮಿಗಳನ್ನ ಭಾರತ ಸರ್ಕಾರ ಬಂಧಿಸಿರುತ್ತೆ. ಅವ್ರನ್ನ ವಾಪಸ್ ಪಡಿಬೇಕಾಗಿರುತ್ತೆ. ಅದರಲ್ಲಿ ಅಹಮದ್ ಜರ್ಗಾರ್ ಅನ್ನೋನು, ಒಮರ್ ಶರೀದ್ ಶೇಖ್ ಅನ್ನೋನು ಮತ್ತೆ ಮಸೂದ್ ಅಜರ್, ಈ 3 ಜನರು ಕೂಡ ಇವರು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಮತ್ತೆ ಟೆರರಿಸ್ಟ್ ಗಳನ್ನ ಅಂತೇಳಿ ಡಿಕ್ಲೇರ್ ಮಾಡಿ ಇಂಡಿಯನ್ ಗೌರ್ಮೆಂಟ್ ಇವ್ರನ್ನ ಅರೆಸ್ಟ್ ಮಾಡಿರುತ್ತೆ. ಇವ್ರನ್ನ ಬಿಡಿಸ್ಕೋಬೇಕು ಅಂತ ಹೇಳಿ ಇವರು ಇದನ್ನ ಹೈಜಾಕ್ ಮಾಡಿರ್ತಾರೆ.
ಒಪ್ಪಂದದ ಪ್ರಕಾರ ಈ 3 ಜನನ್ನು ಭಾರತ ಸರ್ಕಾರ ಕಂದಾರಿಗೆ ಹೋಗಿ ಅವರನ್ನ ಬಿಟ್ಟು ನಮ್ಮ ನಾಗರಿಕರನ್ನ ಮತ್ತೆ ನಮ್ಮ ದೇಶದ ವಿಮಾನವನ್ನ ನಾವು ವಾಪಸ್ ತರ್ತೀವಿ. ಹೀಗೆ ಅವರು ಅಧಿಕಾರಕ್ಕೆ ಬಂದಾಗಿಂದ ಅವರ ವಶದಲ್ಲಿರುವ ಅಫ್ಘಾನಿಸ್ತಾನವನ್ನ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಬೇರೆ ಜಗತ್ತಿನ ಎಲ್ಲಾ ಭಾಗಗಳಿಗೂ ಇವರು ಹಿಂಸೆನ ಕೊಡ್ತಾನೆ ಇದ್ದಾರೆ. ಅದೇ ರೀತಿ ಕಲ್ಚರಲ್ಲಿ ನೋಡೋದಾದ್ರೆ ಇವರು ಕಟ್ಟರ್ ಇಸ್ಲಾಂವಾದಿಗಳಾಗಿರೋದ್ರಿಂದ ಆ ದೇಶದಲ್ಲಿ ಕಂದಾರ್ ಪ್ರಾಂತ್ಯದಲ್ಲಿ ಇದ್ದಂತಹ ಬುದ್ಧನ ಒಂದು ಪ್ರತಿಮೆ ಇತ್ತು. ಅದನ್ನ ನಾವು ಬಾಮಿಯಾನ್ ಅಂತ ಕರಿತೀವಿ, ಬಾಮಿಯಾನ್ ಬುದ್ಧ ಅಂತ ಕರಿತಾ ಇದ್ವಿ. ಯಾಕಂದ್ರೆ ಈ ಕಂದಾರ್ ಪ್ರದೇಶದಲ್ಲಿ ಬಾಮಿಯಾನ್ ಒಂದು ನದಿ ಹೋಗುತ್ತೆ. ಹಂಗಾಗಿ ಆ ಪ್ರದೇಶವನ್ನ ನಾವು ಬಾಮಿಯಾನ್ ಅಂತಾನೆ ಕರಿತಾ ಇದ್ರು. ಆಮೇಲೆ ಬುದ್ಧನನ್ನ ಬಾಮಿಯಾನ್ ಬುದ್ಧ ಅಂತಾನೆ ಕರಿತಾ ಇದ್ರು. ನೀವು ಇದ್ರಲ್ಲಿ ಗಮನಿಸಬಹುದು, ಡೆಸ್ಟ್ರಾಯ್ಡ್ ಬೈ ದ ತಾಲಿಬಾನ್ ಬೈ ದ ಇನ್ ದ ಮಾರ್ಚ್ 2001 ನಲ್ಲಿ ಇವರು ಅವರ ಡಿಕ್ಲೇರ್ಡ್ ದೇರ್ ಐಡಲ್ಸ್. ಇಲ್ಲಿ ಶರಿಯತ್ ಕಾನೂನು ಪ್ರಕಾರ ಯಾವುದೇ ವಿಗ್ರಹಗಳನ್ನ ಇವರು ಮಾನ್ಯತೆ ಕೊಡಲ್ಲ ಇವರು. ಹಾಗಾಗಿ ಇಲ್ಲಿ ಬುದ್ಧನ ವಿಗ್ರಹ ಇತ್ತು, ಈ ರೀತಿ ಇತ್ತು. ಇದು ಮುಂಚಿನ ದಾಳಿಕೋರರಿಗೆ ಒಳಗಾಗಿ ಇದು ಈ ರೀತಿ ಇತ್ತು. ಇದು ಸುಮಾರು 173 ಅಡಿಗಳಷ್ಟು ಉದ್ದ ಇರುವಂತಹ ಪ್ರತಿಮೆ ಇದು. ಇದನ್ನ ತಾಲಿಬಾನ್ಗಳು ನೀವು ಈ ಚಿತ್ರದಲ್ಲಿ ಗಮನಿಸಬಹುದು, ಯಾವುದೇ ರೀತಿ ಅದರ ಕುರುಹುಗಳೇ ಇಲ್ಲದೆ ಇರೋ ರೀತಿ ಹೊಡೆದಾಕಿದ್ದಾರೆ. ಇದು ಸಾಂಸ್ಕೃತಿಕವಾಗಿ ಇವರು ಈ ರೀತಿ ಹಲ್ಲೆ ಮಾಡುವ ಪರಿ ಇದು. ಈ ನಾವು ಕಲ್ಚರಲ್ಲಿ ನೋಡೋದಾದ್ರೆ ಇದು ಬುದ್ಧನ ವಿಗ್ರಹ, ಇದು ಕನ್ಫ್ಲುಯೆನ್ಸ್, ಇದೊಂದು ಸಮ್ಮಿಳಿತ ಇದು ಯಾರದು, ಗುಪ್ತ ಮತ್ತೆ ಸಾಸಿಯಾನ್ ಮತ್ತೆ ಹೆಲೆನಿಸ್ಟಿಕ್ ಆರ್ಟಿಸ್ಟಿಕ್, ಈ 3 ರೀತಿಯ ಒಂದು ಸಮ್ಮಿಶ್ರಣದಿಂದ ರೂಪುಗೊಂಡಿರುವಂತಹ ಒಂದು ಶಿಲ್ಪಕಲೆ. ನಾವು ಸಾಸಿಯಾನ್ ಅಂತಂದ್ರೆ 3 ರಿಂದ 4ನೇ ಶತಮಾನದ ಪರ್ಷಿಯನ್ನ ಆಳಿರೋ ಅಂತಹ ಇದು ವಂಶಸ್ಥರು, ಅಂದ್ರೆ ಇಸ್ಲಾಮಿನ ಆಗಮನಕ್ಕೂ ಮುಂಚೆ ಇದ್ದಂಥದ್ದು. ಮತ್ತೆ ಹೆಲೆನಿಸ್ಟಿಕ್ ಅಂತಂದ್ರೆ ನಾವು ರೋಮ್ ಆ ರೀತಿಯ ಶೈಲಿಯ ಹೆಲೆನಿಸ್ಟಿಕ್ ಅಂತ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇದು ಈ ಬಾಮಿಯಾನ್ ಬುದ್ಧ 5ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದಂತಹ ಒಂದು, ಆಗಿನ ಕಾಲಕ್ಕೆ ಇದು ಟಾಲೆಸ್ಟ್ ಸ್ಟ್ಯಾಂಡಿಂಗ್ ಬುದ್ಧ ಇಂದ ವರ್ಲ್ಡ್ ಅಂತ ಹೇಳಿ ಆಗ ಹೆಸರು ಪಡೆದಿತ್ತು. ಈಗ ಅದನ್ನ ತಾಲಿಬಾನ್ ಸಂಘಟನೆಗಳು ಸಂಪೂರ್ಣವಾಗಿ ಇದನ್ನ ನಾಶ ಮಾಡಿದ್ದಾರೆ. ಇದನ್ನ ಭಾರತಕ್ಕೆ ತಾಲಿಬಾನ್ಗಳ ಮರುಪ್ರವೇಶ ಮತ್ತೆ ಅವರ ಕೈಗೆ ಅಧಿಕಾರ ಸಿಗ್ತಾ ಇರೋದು ಭಾರತಕ್ಕೆ ಇದೊಂದು ನಿಜವಾಗ್ಲೂ ಇದೊಂದು ತಲೆನೋವಾಗಿರೋ ವಿಷಯ. ಕಾರಣ ಏನು ಅಂತಂದ್ರೆ, ಈಗಾಗ್ಲೇ ಭಾರತ ಯಾವಾಗ ಅಮೆರಿಕದ ನ್ಯಾಟೋ ಪಡೆಗಳು ಮತ್ತೆ ಅಮೆರಿಕಗಳು ಅಫ್ಘಾನಿಸ್ತಾನದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಕ್ ಶುರು ಮಾಡಿ ಉಗ್ರಗಾಮಿಗಳನ್ನೆಲ್ಲ ನಿರ್ಮೂಲನ ಮಾಡ್ತೀವಿ ಅಂತೇಳಿ ಪಣ ತೊಟ್ಟಿದ್ವಲ್ಲ, ಆಗಿಂದ ಇಲ್ಲಿವರೆಗೂ ಕೂಡ ಭಾರತಕ್ಕೂ ಅಫ್ಘಾನಿಸ್ತಾನ ನೆಚ್ಚಿನ ಪ್ರದೇಶ ಆಗಿತ್ತು. ಮತ್ತೆ ಹೆಚ್ಚಾಗಿ ಭಾರತ ಸರ್ಕಾರ ಅಲ್ಲಿ ಹೂಡಿಕೆ ಮಾಡಿದೆ. ಯಾವ ರೂಪದಲ್ಲಿ? ಹಲವಾರು ಇನ್ಫ್ರಾಸ್ಟ್ರಕ್ಚರ್ಗಳು, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ಭಾರತ ಅಫ್ಘಾನಿಸ್ತಾನದಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡಿದೆ. ಆಮೇಲೆ ನಮಗೆ ಅಫ್ಘಾನಿಸ್ತಾನಕ್ಕೂ ಮತ್ತೆ ಭಾರತಕ್ಕೂ ಒಂದು ಕಾಮನ್ ಪಾಯಿಂಟ್ ಏನಿರುತ್ತೆ ಅಂತಂದ್ರೆ, ನಾವು ಈ ಸಾರ್ಸ್ ಸಂಘಟನೆಯಲ್ಲಿ ನಾವು ಅಫ್ಘಾನಿಸ್ತಾನ ಕೂಡ ಇದೆ. ನಮ್ಗೆ ಅಫ್ಘಾನಿಸ್ತಾನ ಮತ್ತೆ ಭಾರತನ ಅತಿ ಹೆಚ್ಚು ಇಷ್ಟಪಡುವಂತಹ ದೇಶಗಳಲ್ಲಿ ಅಫ್ಘಾನಿಸ್ತಾನ ಕೂಡ ಒಂದು. ಸಾರ್ಕ್ ಎಲ್ಲರಿಗೂ ಗೊತ್ತಿರೋ ರೀತಿ 1985 ಇದು ಢಾಕಾ ಡಿಕ್ಲರೇಷನ್ ಮೂಲಕ ಆಗಿರುವಂತ ಒಂದು ಸಂಘಟನೆ. ಹೆಡ್ ಕ್ವಾರ್ಟರ್ಸ್ ಒಂದು ಕಠ್ಮಂಡು ನೇಪಾಳದಲ್ಲಿದೆ. ಈ ಸಂಘಟನೆಯಲ್ಲಿ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ಹತ್ತಿರವಾಗಿದೆ. ಇಲ್ಲಿ ನಾವು ವಾಣಿಜ್ಯ ಚಟುವಟಿಕೆಗಳನ್ನ ನಡೆಸುವಂತ ಒಂದು ಟ್ರೇಡ್ ಬ್ಲಾಕ್. ಆಗ ಭಾರತ ಅಫ್ಘಾನಿಸ್ತಾನದಲ್ಲಿ ಹಲವಾರು ರೀತಿಯ ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಂಡಿದೆ ಅಂತ ಹೇಳಿದ್ವಿ. ಅದರಲ್ಲಿ ಸಲ್ಮಾ ಹೈಡ್ರಲ್ ಪವರ್ ಪ್ರಾಜೆಕ್ಟ್ ಅಂತ, ಇದನ್ನ ಹೆರಾತ್ ಪ್ರಾವಿಷನ್ ಆ ಪ್ರಾಂತ್ಯದಲ್ಲಿ ಇದನ್ನ ಭಾರತ ಸರ್ಕಾರ ನಿರ್ಮಾಣ ಮಾಡಿದೆ. ಇದು ಸುಮಾರು 42 ಮೆಗಾವ್ಯಾಟ್ ಉತ್ಪಾದನೆ ಮಾಡೋ ಸಾಮರ್ಥ್ಯ ಹೊಂದಿರುವಂತಹ ಇದೊಂದು ಡ್ಯಾಮ್ ಇದು. ಇದರಿಂದ ಈ ಡ್ಯಾಮ್ ನ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಇಂಡಿಯಾದಿಂದ ಹೋಗಿರುವಂತಹ PWD ಡಿಪಾರ್ಟ್ಮೆಂಟಿನ ಕೆಲವು ಇಂಜಿನಿಯರ್ಸ್ ಗಳನ್ನ ತಾಲಿಬಾನ್ ಉಗ್ರಗಾಮಿ ಸಂಘಟನೆ ಉಗ್ರಗಾಮಿಗಳು ಅವರು ಕೆಲಸ ನಿರಂತರವಾಗಿ ನಡೀಬಾರ್ದು ಅಂತ ಹೇಳಿ ಅವರನ್ನ ಕಿಡ್ನಾಪ್ ಮಾಡ್ತಾ ಇದ್ರು. ಮತ್ತೆ ಹಲವಾರು ಅಡ್ಡಿ ಆತಂಕಗಳನ್ನ ತಂದು ಒಡ್ತಾ ಇದ್ರು. ಈ ಡ್ಯಾಮ್ ಕನ್ಸ್ಟ್ರಕ್ಷನ್ಗೋಸ್ಕರ ಡೈಲಿ ಇವ್ರನ್ನ ಹೆಲಿಕಾಪ್ಟರ್ ಕರ್ಕೊಂಡೋಗಿ ಪಿಕಪ್ ಡ್ರಾಪ್ ಮಾಡೋ ಅಂತ ಅಷ್ಟು ಕಠಿಣವಾದ ವ್ಯವಸ್ಥೆ ಇತ್ತು. ಸೆಂಟ್ರಲ್ಲಿ ಇವರು ರೋಡಲ್ಲಿ ಹೋಗುವಾಗ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋ ಅಂತ ಸಂದರ್ಭ ಇರುತ್ತೆ, ಆ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವರು ಇಂಜಿನಿಯರ್ಗಳು, ಹಲವಾರು ರೀತಿಯ ಇಂಜಿನಿಯರ್ಗಳು ಬಲಿಯಾಗ್ತಾರೆ. ಮತ್ತೆ ಕಾರ್ಮಿಕರು ತುಂಬಾ ಜನ ಬಲಿಯಾಗಿದ್ದಾರೆ. ಅಂತ ಕಷ್ಟಪಟ್ಟು ಈ ಸಲ್ಮಾ ಡ್ಯಾಮ್ ಅನ್ನ ಇಂಡಿಯಾ ಅವರಿಗಾಗಿ ಕಟ್ಟಿಕೊಟ್ಟಿದೆ. ಮತ್ತೆ ಇದನ್ನ 2016ರಲ್ಲಿ ಮೋದಿ ಅವರು ಇದನ್ನ ಇನಾಗ್ರೇಷನ್ ಮಾಡಿ ಇದನ್ನ
ಅಫ್ಘಾನ್ ಮತ್ತೆ ಇಂಡಿಯಾ ಫ್ರೆಂಡ್ಶಿಪ್ ಡ್ಯಾಮ್ ಅಂತಾನೂ ಕೂಡ ಇದನ್ನ ಕರೆದ್ರು. ಅದಾದ ಈಗ ಈ ಪ್ರಸ್ತುತವಾಗಿ ಈ ಸಲ್ಮಾ ಡ್ಯಾಮ್ ಈಗ ಸಂಪೂರ್ಣವಾಗಿ ತಾಲಿಬಾನ್ ಉಗ್ರಗಾಮಿಗಳ ಸಂಘಟನೆ ಕೈಯಲ್ಲಿದೆ ಇದು. ಅದಾದ ನಂತರ ಜಾರಂಗ್ ದೇಲಾರಾಮ್ ಹೈವೇ, ನಾವು ಈ ಚಿತ್ರದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಈ ಪ್ರದೇಶದಿಂದ ಇದನ್ನ ನಾವು ಜಾರಂಗ್ ದೇಲಾರಾಮ್ ಹೈವೇ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ನಮ್ಗೆ ಇರಾನ್ ಜೊತೆ ನಮಗೆ ಒಪ್ಪಂದ ಆಗಿರೋ ಪ್ರಕಾರ ನಾವು ಚಾವಾರ್ ಪೋರ್ಟ್ ಅನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ. ಅಲ್ಲಿಂದ ನಾವು ಈ ಅಫ್ಘಾನಿಸ್ತಾನಕ್ಕೆ ಕನೆಕ್ಟ್ ಮಾಡುವಂತಹ ಈ ರಸ್ತೆಗೆ ಇಲ್ಲಿಂದ ಇಲ್ಲಿವರೆಗೂ ಇರಾನ್ ಭಾಗದಲ್ಲಿ ನಾವು ಅಭಿವೃದ್ಧಿ ಪಡಿಸಿ ಇಲ್ಲಿಂದ ನಾವು ಅಫ್ಘಾನಿಸ್ತಾನ ಒಳಗೋಗಕ್ಕೆ ಈ ರಸ್ತೆಯನ್ನ ನಾವು ನಿರ್ಮಾಣ ಮಾಡಿದೀವಿ. ಇದನ್ನ ಜಾರಂಗ್ ದೇಲಾರಾಮ್ ಹೈವೇ ಅಂತೇಳಿ ನಾವು ಕರಿತಾ ಇದೀವಿ. ಇದು 218 ಕಿಲೋಮೀಟರ್ ರಸ್ತೆ ಉದ್ದ ಇದೆ. ಇದನ್ನ ನಮ್ಮ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಇದು ಡಿಫೆನ್ಸ್ ಮಿನಿಸ್ಟ್ರಿ ಕೆಳಗಡೆ ಬರುವಂತಹ ಗಡಿಗಳಲ್ಲಿ ರಸ್ತೆ ನಿರ್ಮಾಣ ಮಾಡಕ್ಕೆ ಅಂತ ಇರುವಂತಹ ಒಂದು ಸಂಸ್ಥೆ. ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಈ ರಸ್ತೆಯ ಕಾಮಗಾರಿಯನ್ನ ಇದು ನಿರ್ವಹಿಸಿದೆ. ಇದು ಸುಮಾರು $150 ಮಿಲಿಯನ್ ಪ್ರಾಜೆಕ್ಟ್ ಆಗಿರ್ತಿದ್ದು. ಈ ರಸ್ತೆ ತುಂಬಾ ಅತ್ಯವಶ್ಯಕವಾಗಿದೆ. ಇದು ಅಫ್ಘಾನಿಸ್ತಾನನ ರಿಂಗ್ ರೋಡ್ ಅಂತ ಹೇಳ್ತೀವಿ. ಅಫ್ಘಾನಿಸ್ತಾನದ ರಿಂಗ್ ರೋಡ್ ಇದೆಯಲ್ಲ, ಕಾಬೂಲ್, ಗಜ್ನಿ, ಕಂದಹಾರ್, ಹೆರಾತ್ ಈ ಪ್ರದೇಶಗಳನ್ನಷ್ಟನ್ನು ರಿಂಗ್ ರೋಡ್, ಈ ರಿಂಗ್ ರೋಡ್ ನ ಕನೆಕ್ಟ್ ಮಾಡುವಂತಹ ಒಂದು ಮುಖ್ಯವಾದ ರಸ್ತೆ ಈ ಜಾರಂಗ್ ದೇಲಾರಾಮ್ ಹೈವೇ. ಈ ರಸ್ತೆಯನ್ನು ಕೂಡ ಇವತ್ತು ತಾಲಿಬಾನ್ಗಳ ಕೈಯಲ್ಲಿದೆ. ಅದೇ ರೀತಿ ನಾವು ಆ ದೇಶದ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ, ಈ ಪಾರ್ಲಿಮೆಂಟ್ ಬಿಲ್ಡಿಂಗ್ ನ ಸಂಪೂರ್ಣ ವೆಚ್ಚವನ್ನು ಭಾರತ ಸರ್ಕಾರ $75 ಮಿಲಿಯನ್ ಮೊತ್ತದಲ್ಲಿ ಇದನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿ ಕೊಟ್ಟಿದೆ. ಮತ್ತೆ ಈ ಪಾರ್ಲಿಮೆಂಟ್ ಅಲ್ಲಿ ಇರುವಂತಹ ಒಂದು ವಿಭಾಗಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರುಗಳನ್ನು ಕೂಡ ಈ ನೆನಪಿನ ಸ್ಮರಣಾರ್ಥಿಗಾಗಿ ಅಫ್ಘಾನಿಸ್ತಾನದವರೇ ಇಟ್ಕೊಂಡಿದ್ದಾರೆ. ಮತ್ತೆ ಹಲವಾರು ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಆಗಿರ್ಬೋದು, ರಸ್ತೆ, ಹಾಸ್ಪಿಟಲ್, ಮಕ್ಕಳಿಗಾಗಿ ಹಾಸ್ಪಿಟಲ್, ಮತ್ತೆ ಅಲ್ಲಿರುವಂತಹ ಆರ್ಮಿ ಅವರಿಗೆ ನಮ್ಮ ದೇಶದಲ್ಲಿ ಅವರಿಗೆ ಟ್ರೈನಿಂಗ್ ಅಥವಾ ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳು ನಮ್ಮ ದೇಶದಿಂದ ಡಿಜಿಟಲ್ ಏನ್ ಎಜುಕೇಶನ್ ಇದೆ, ಸ್ಯಾಟಲೈಟ್ ಮೂಲಕ ಸಾರ್ಕ್ ಸ್ಯಾಟಲೈಟ್ ಮೂಲಕ ಅವರಿಗೆ ಟೆಲಿಮೆಡಿಸಿನ್, ಟೆಲಿ ಎಜುಕೇಶನ್, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ಹಮ್ಮಿಕೊಂಡಿತ್ತು. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಭಾರತ ಇದುವರೆಗೂ $3 ಬಿಲಿಯನ್ ನಷ್ಟು ಅಫ್ಘಾನಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿದೆ. ಆದ್ರೆ ಇಷ್ಟೆಲ್ಲ ಮಾಡಿರುವಂತಹ ಭಾರತ ಸರ್ಕಾರಕ್ಕೆ ಈಗ ತಾಲಿಬಾನ್ಗಳ ಕೈಯಲ್ಲಿ ಸಂಪೂರ್ಣವಾಗಿ ವಶ ಆಗ್ತಿರೋದ್ರಿಂದ ಇವೆಲ್ಲವೂ ಕೂಡ ಮಾಡಿದ್ದು ತರ ಹೊಳೆಯಲ್ಲಿ ಹುಣಸೆ ಹಣ್ಣನ್ನ ತೊಳೆದಾಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವೆಲ್ಲವೂ ಕೂಡ ಈಗ ಅವ್ರ ಕಂಟ್ರೋಲ್ ಇರೋದ್ರಿಂದ ಯಾವ ಉದ್ದೇಶಕ್ಕೋಸ್ಕರ ಭಾರತ ಸರ್ಕಾರ ಇವನ್ನೆಲ್ಲ ಮಾಡಿತ್ತು ಆ ಉದ್ದೇಶ ಈಗ ಸಾಫಲ್ಯ ಕಾಣಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಭಾರತಕ್ಕೆ ನಿಜವಾಗ್ಲೂ ಈ ಸಿಚುವೇಶನ್ ತಪ್ಪಿಸ್ಕೊಳ್ಳೋದು ನಿಜವಾಗ್ಲೂ ಒಂಥರ ಚಾಲೆಂಜ್. ಮತ್ತೆ ಇದು ಮುಂದೆ ಹೇಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಫ್ಯೂಚರ್ ಅಲ್ಲಿ. ಈಗ INSTC ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇದನ್ನ ರಷ್ಯಾ ಮತ್ತೆ ಭಾರತ ಇವೆರಡೂ ಸೇರಿ ಮಾಡ್ಬೇಕು ಅಂತ ಮಾಡಿರೋ ಪ್ರಾಜೆಕ್ಟ್ ಇನ್ನ ರಷ್ಯಾದಲ್ಲಿ 2000ನೇ ಇಸ್ವಿಯಲ್ಲಿ ರಷ್ಯಾದಲ್ಲಿ ಇದು ಲಾಂಚ್ ಆಗಿದೆ. ಈ ಕಾರ್ಯಕ್ರಮ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಇದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಇದೊಂದು ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟೇಶನ್. ಇದು ಮಲ್ಟಿ ಮೋಡ್ ಅಂತಂದ್ರೆ ಕೆಲವು ಭಾಗಗಳನ್ನ ಟ್ರೈನ್ ಅಲ್ಲಿ, ಕೆಲವುದು ಸಿ ರೂಟ್ ಅಲ್ಲಿ, ಕೆಲವುದು ಅಥವಾ ಬಸ್ ರೂಟ್ ಅಲ್ಲಿ, ಈ ರೀತಿ ಲ್ಯಾಂಡ್, ಸಿ ಆಗಿರ್ಬೋದು, ಏರ್ ರೂಟ್ ಅಲ್ಲಿ ಆಗಿರ್ಬೋದು. ಇದು ಮಲ್ಟಿ ಮೋಡ್ ಪ್ರಾಜೆಕ್ಟ್. ಇದು ಉತ್ತರದಿಂದ ದಕ್ಷಿಣಕ್ಕೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ, ನಾವು ಭಾರತದಿಂದ ಹಿಡಿದು ಇಲ್ಲಿಂದ ಇಂಡಿಯಾ ಅಂತಂದ್ರೆ ಇಲ್ಲಿ ರಷ್ಯಾ ಮೂಲಕ ನಾವು ಕನೆಕ್ಟ್ ಮಾಡುವಂತಹ ಪ್ರಯತ್ನ ಇದು. ಹಾಗಾಗಿ ಈ ಪ್ರಾಜೆಕ್ಟ್ ಮೇಲೆ ಇದರಲ್ಲಿ ಅಫ್ಘಾನಿಸ್ತಾನ ಕೂಡ ಒಂದು ಭಾಗ ಆಗಿದೆ. ಹಾಗಾಗಿ ಈ ಪ್ರಾಜೆಕ್ಟಿಗೆ ಧಕ್ಕೆ ಆಗೋ ಸಂಭಾವ್ಯತೆ ಇದೆ. ಮತ್ತೆ ಪರ್ಮನೆಂಟ್ ಆಲ್ಟರ್ನೇಟಿವ್ ರೂಟ್ ಫಾರ್ ಎ ಟ್ರೇಡ್ ಅಂತ ಹೇಳಿ ನಮ್ಗೆ ಭಾವಿಸಲಾಗಿತ್ತು. ಯಾಕೆ ಅಂತಂದ್ರೆ ಪಾಕಿಸ್ತಾನ ನಮಗೆ ಯಾವುದೇ ರೀತಿಯಾಗಿ ಅವರ ಜಾಗಗಳನ್ನ ಕೊಡಲ್ಲ ನಾವು ವ್ಯವಹಾರ ಮಾಡೋದಕ್ಕಾಗಿ. ಹಾಗಾಗಿ ನಾವು ಅಫ್ಘಾನಿಸ್ತಾನ ಹೆಚ್ಚಾಗಿ ನಾವು ಅವಲಂಬಿಸಿದ್ವಿ. ಮತ್ತೆ ಪಾಕಿಸ್ತಾನ ಮಾಡುವಂತ ಉಗ್ರಗಾಮಿ ಚಟುವಟಿಕೆಗಳಿಗೆ ನಾವು ಈ ಜಾಗ ನಮ್ಮ ಹತ್ರ ಕೈಯಲ್ಲಿದ್ರೆ ಅಫ್ಘಾನಿಸ್ತಾನ, ನಾವು ಇವ್ರನ್ನ ಈ ಕಡೆಯಿಂದ ನಾವು ಅಟ್ಯಾಕ್ ಮಾಡಬಹುದಾಗಿತ್ತು. ಹಂಗಾಗಿ ಇದು ನಮಗೆ ಸೇಫ್ ಝೋನ್ ಇತ್ತು, ಅಥವಾ ನಾವು ಬಫರ್ ಝೋನ್ ಅಂತಾನೂ ಕರಿಬಹುದು.
ಇವರು ಇಲ್ಲಿ ಹೆಚ್ಚಾಗಿ ಇನ್ಸರ್ಜೆನ್ಸಿ ಅಥವಾ ಮಿಲಿಟರಿ ಆಕ್ಟ್ ಈ ತರ ಮಿಲಿಷಿಯಾ ಈ ತರದ್ದು ಯಾವುದೇ ರೀತಿಯ ಚಟುವಟಿಕೆಗಳನ್ನ ಭಾರತ ನೆಲದ ಮೇಲೆ ಇವರು ದಾಳಿ ಮಾಡಿದ್ರೆ, ನಾವು ಅಫ್ಘಾನಿಸ್ತಾನವನ್ನು ಬಳಸಿ ಪಾಕಿಸ್ತಾನದ ಈ ಕಡೆಯಿಂದ ನಾವು ಪಾಕಿಸ್ತಾನವನ್ನು ದಾಳಿ ಮಾಡಬಹುದಾಗಿತ್ತು. ಆದರೆ ಎಲ್ಲಾ ಉದ್ದೇಶಗಳಿಂದಾಗಿ ಅಫ್ಘಾನಿಸ್ತಾನವನ್ನ ಭಾರತ ತುಂಬಾ ಆತ್ಮೀಯ ಸ್ನೇಹಿತನಂತೆ ನೋಡಿಕೊಂಡು ಹಲವಾರು ಪ್ರಾಜೆಕ್ಟ್ಗಳ ಮೇಲೆ ಅಲ್ಲಿ ಇನ್ವೆಸ್ಟ್ ಮಾಡಿತ್ತು. ಅಂದ್ರೆ ಪರ್ಮನೆಂಟ್ ಆಲ್ಟರ್ನೇಟಿವ್ ರೂಟ್ ಫಾರ್ ದ ಟ್ರೇಡ್ ಅಂತಾನು ಕೂಡ ಕನ್ಸಿಡರ್ ಮಾಡಿತ್ತು. ಅಫ್ಘಾನಿಸ್ತಾನ ಮತ್ತೆ ಸೆಂಟ್ರಲ್ ಏಷ್ಯಾದ ಮಧ್ಯಭಾಗವನ್ನು ನಾವು ನಮಗೆ ಆಕ್ಸೆಸ್ ಸಿಗ್ಬೇಕು, ನಾವು ಪ್ರವೇಶ ಪಡಿಬೇಕು ಅಂದ್ರೆ ನಮಗೆ ಅಫ್ಘಾನಿಸ್ತಾನ ಕೂಡ ಮುಖ್ಯವಾಗಿತ್ತು. ಪಾಕಿಸ್ತಾನ ನಾವು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನಕ್ಕೆ ಹೋಗುವಂತ ಅವಕಾಶನ ನಾವು ಹೊಂದಿದ್ವಿ. ಅದಾದ ನಂತರ ಥ್ರೆಟ್ ಟು ರೀಜನಲ್ ಪೀಸ್, ಈ ತಾಲಿಬಾನ್ಗಳ ಮರು ಪ್ರವೇಶ ನಿಜವಾಗ್ಲೂ ಪ್ರಾದೇಶಿಕ ಶಾಂತಿಗೆ ಇದು ನಿಜವಾಗ್ಲೂ ಧಕ್ಕೆ ತರುವಂತಹ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆ ಅಂತಂದ್ರೆ ತಾಲಿಬಾನ್ ನಲ್ಲಿ 3 ಜನ ಏನು ಅವತ್ತು ಕಂದಾರ್ ವಿಮಾನದ ಪ್ರಕರಣದಲ್ಲಿ ಹೈಜಾಕ್ ಆಗಿದ್ದಾಗ 3 ಜನ ನಾವೇನು ಉಗ್ರಗಾಮಿಗಳನ್ನು ಅವರಿಗೆ ವಾಪಸ್ ಕೊಟ್ಟಿವಿ. ಆ 3 ಜನ ಉಗ್ರಗಾಮಿಗಳಲ್ಲಿ ಮಸೂದ್ ಅಜೂರ್ ಅನ್ನೋ ವ್ಯಕ್ತಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯನ್ನು ಆ ಸಂಘಟನೆಯನ್ನು ಸ್ಥಾಪಿಸಿ ಈತ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ದ. ಹಾಗೆ ಮುಂಬೈ 2008 ಏನ್ ನೋಡಿದ್ವಿ, ಮುಂಬೈ ಅಟ್ಯಾಕ್ ಮೇಲೆ ಮಾಡ್ದ. ಮತ್ತೆ ಕಳೆದ ವರ್ಷ ನಡೆದಂತಹ ಪಠಾಣ್ಕೋಟ್, ಇಷ್ಟೆಲ್ಲದಕ್ಕೂ ಈತನೇ ರುವಾರಿ ಅಂತಾನು ಹೇಳಲಾಗ್ತಿದೆ. ಹಾಗಾಗಿ ನಿಜವಾಗ್ಲೂ ಈ ತಾಲಿಬಾನ್ಗಳಿಗೆ ಬೇಕಾಗಿರುವುದು ಏನು ಅನ್ನೋ ಪ್ರಶ್ನೆ ಇನ್ನ ಹಾಗೆ ಇದೆ. ಹಾಗಾಗಿ ಇವರು ರೀಜನಲ್ ಪೀಸ್, ಪ್ರಾದೇಶಿಕ ಶಾಂತಿಗೆ ಧಕ್ಕೆ ತರುವಂತ ಕಾರ್ಯಕ್ರಮಕ್ಕೆ ಇವರು ಕೈ ಹಾಕಬಹುದು. ಅದ್ರ ಜೊತೆಗೆ ಇವರ ಸಂಪರ್ಕ ಪಾಕಿಸ್ತಾನದ ISI ಜೊತೆಗೂ ಕೂಡ ಇವರ ಸಂಪರ್ಕ ಇದೆ. ಈ ISI ಸಂಘಟನೆ ಯಾವಾಗ್ಲೂ ಕಾಶ್ಮೀರದಲ್ಲಿ ಉದ್ವಿಗ್ನ ಸ್ಥಿತಿಯನ್ನ ಜೀವಂತವಾಗಿಡಕ್ಕೆ ಇದು ಪ್ರಯತ್ನ ಮಾಡುತ್ತೆ. ಭಾರತದೊಂದಿಗೆ ಯಾವುದೇ ರೀತಿಯ ಶಾಂತಿ ಮಾತುಕತೆಗೆ ಇದು ಹೊರಗಡೆ ಶಾಂತಿ ಮಾತುಕತೆ ಅಂತ ಹೇಳುತ್ತೆ, ಆದ್ರೆ ಹಿಂದ್ಗಡೆಯಿಂದ ಉಗ್ರಗಾಮಿಗಳನ್ನ ಅಲ್ಲಿ ಅವರ ಕಾರ್ಯಕ್ರಮಗಳಿಗೆ ಹಣ ಸಹಾಯ ಮಾಡೋದ್ರ ಮೂಲಕ ಕಾಶ್ಮೀರ ದೇಶ ಯಾವಾಗ್ಲೂ ಜೀವಂತವಾಗಿರೋ ತರ, ಅಲ್ಲಿ ಶಾಂತಿ ನೆಲೆಸದೇ ಇರೋ ತರ ಇದು ಯಾವಾಗ್ಲೂ ನೋಡ್ತಾ ಇರುತ್ತೆ. ಅವ್ರಿಗೂ ಮತ್ತೆ ಈ ತಾಲಿಬಾನ್ಗಳಿಗೂ ಅವಿನಾಭಾವ ಸಂಬಂಧ ಇದೆ. ಅವ್ರು ಇವರಿಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಮಿಲಿಟರಿ ಅಮೆರಿಕ ಅಥವಾ ಬೇರೆ ದೇಶಗಳು ಪಾಕಿಸ್ತಾನಕ್ಕೆ ಕೊಡುವಂತ ಯಾವುದೇ ಹೊಸ ಆಯುಧಗಳು ಆಗಿರ್ಬೋದು, ಇವನ್ನ ಅವರು ತಾಲಿಬಾನ್ಗಳಿಗೆ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ಈ ISI ಭಾರತಕ್ಕೆ ವಿರುದ್ಧವಾಗಿರೋದ್ರಿಂದ, ಈ ತಾಲಿಬಾನ್ಗಳು ಇವ್ರ ಜೊತೆ ಇರೋದ್ರಿಂದ ತಾಲಿಬಾನ್ಗಳು ಕೂಡ ಭಾರತದ ವಿರುದ್ಧವಾಗಿ ತಿರುಗುವಂತಹ ಪ್ರಮೇಯ ಇಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಅದಾದ ನಂತರ ಭಾರತ ಮತ್ತೆ ಅಫ್ಘಾನಿಸ್ತಾನದ ನಡುವಿನ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತಂದ್ರೆ ಥ್ರೂಔಟ್ ದ ಡಿಕೇಡ್ಸ್ ಲಾಂಗ್ ಫಾರ್ ಅಫ್ಘಾನ್ ವಾರ್, ಇಂಡಿಯಾ ಬೀಯಿಂಗ್ ಇನ್ ಡೆಮೋಕ್ರೆಟಿಕ್, ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿ ಭಾರತ ಅಫ್ಘಾನಿಸ್ತಾನದಲ್ಲೂ ಕೂಡ ಒಂದು ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ ವ್ಯವಸ್ಥೆ, ಚುನಾಯಿತ ಸರ್ಕಾರ ಬರಲಿ ಅಂತೇಳಿ ಆಶಯ ವ್ಯಕ್ತಪಡಿಸಿತ್ತು. ಆ ಉದ್ದೇಶದಿಂದಲೇ ಅಲ್ಲಿ ಪಾರ್ಲಿಮೆಂಟ್ ಅನ್ನ ಅವರಿಗಾಗಿ ಕಟ್ಟಿ ಅಲ್ಲಿ ಹೇಳಿತ್ತು, ಇಸ್ ದ ಗಿಫ್ಟ್ ಫ್ರಮ್ ದ ಡೆಮೋಕ್ರೆಟಿಕ್ ಕಂಟ್ರಿ ಅಂತ. ಪ್ರಜಾಪ್ರಭುತ್ವ ಸರ್ಕಾರದಿಂದ ಅಥವಾ ಪ್ರಜಾಪ್ರಭುತ್ವ ದೇಶದಿಂದ ನಿಮಗೆ ಇದು ಕಾಣಿಕೆ, ಇಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ಸರ್ಕಾರ ನೆಲೆಸ್ಲಿ ಅಂತ ಹೇಳಿ ಆ ಪಾರ್ಲಿಮೆಂಟ್ ನ ಇನಾಗ್ರೇಷನ್ ಮಾಡೋ ಟೈಮ್ ಅಲ್ಲಿ ಮೋದಿಯವರು ಹೇಳಿದ್ರು. ಮತ್ತೆ ಹ್ಯುಮ್ಯಾನಿಟೇರಿಯನ್ ಸಪೋರ್ಟ್, ಕರೋನಾ ಟೈಮ್ ಅಲ್ಲಿ ನಾವು ಬೇರೆ ಬೇರೆ ದೇಶಗಳಿಗೆ ಏನೆಲ್ಲ ಸಹಾಯ ಮಾಡಿದೀವಿ, ಅದೇ ರೀತಿ ಅಫ್ಘಾನಿಸ್ತಾನಕ್ಕೂ ಕೂಡ ನಾವು 70,000 ಟನ್ ಗೋಧಿನ ನಾವು ಕಳಿಸ್ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಹಲವಾರು ರೀತಿಯ ಇನ್ಫ್ರಾಸ್ಟ್ರಕ್ಚರ್, ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಹಿಂದೆ ನೋಡಿದೀವಿ, ಅವನ್ನೆಲ್ಲವನ್ನು ಕೂಡ ಇಲ್ಲಿ ಗಮನಿಸಬಹುದು. ಆಮೇಲೆ ಸ್ಟಡಿಲಿ ಗ್ರೋಯಿಂಗ್ ಇನ್ ಬಿಲ್ಡಿಂಗ್ ಡೆಮೋಕ್ರೆಟಿಕ್ ಅಫ್ಘಾನ್ಸ್ ಓವರ್ ದ ಇಯರ್ಸ್, ಭಾರತ ಪ್ರಾಮಾಣಿಕವಾಗಿ ಅಲ್ಲೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಡಳಿತಕ್ಕೆ ಬರಲಿ ಅಂತೇಳಿ ತನ್ನ ಎಲ್ಲಾ ಕೆಪಾಸಿಟಿನ ಬಳಸಿ, ತನ್ನ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಇದನ್ನೆಲ್ಲದನ್ನು ಕೂಡ ಅಲ್ಲಿಗೆ ದಾರಿ ಎರೆದಿದೆ. ಅಮೆರಿಕ ಮತ್ತೆ ಅದರ ಮಿತ್ರ ಪಡೆಗಳೊಂದಿಗೆ ಸೇರಿ ಭಾರತನು ಕೂಡ ಅಫ್ಘಾನಿಸ್ತಾನದಲ್ಲಿ ಮೇಜರ್ ಆಗಿ ರೋಲ್ ಪ್ಲೇ ಮಾಡಿದೆ. ಅದೇ ರೀತಿ ಪಕ್ಕದಲ್ಲೇ ಇರುವಂತಹ ಅಫ್ಘಾನಿಸ್ತಾನಕ್ಕೆ ಇನ್ನೊಂದು ನೈಬರಿಂಗ್ ಕಂಟ್ರಿ ಪಾಕಿಸ್ತಾನದ ಸ್ಟ್ರಾಟಜಿಕ್ ಟೈಸ್, ಏನಿದ್ರು ಕಾರ್ಯತಂತ್ರದ ವಿಧಾನಗಳಿದಾವೆ, ಅದು ಇದು ತಾಲಿಬಾನ್ ಜೊತೆ ಏನ್ ಗುರುತಿಸ್ಕೊಂಡಿದ್ದಾರೆ ಅದು ಇಲ್ಲಿವರೆಗೂ ಅನ್ನೌನ್ ಟು ದ ವರ್ಲ್ಡ್. ಇವ್ರ ಜೊತೆ ಯಾವ ರೀತಿಯ ಸಂಬಂಧ ಹೊಂದಿದ್ದಾರೆ ಅನ್ನೋದು ಅಧಿಕೃತವಾಗಿ ಇನ್ನೂ ರೀತಿ ಯಾರಿಗೂ ಯಾವುದೇ ದೇಶಕ್ಕೆ ಸೂಚನೆ ಇಲ್ಲ. The role played by the ISI is not only in the emergence of Taliban but is also in a current resurgence. ಈ ತಾಲಿಬಾನ್ಗಳ ಹುಟ್ಟಿಗೂ ಕೂಡ ಇದು ಸಹಾಯ ಮಾಡಿತ್ತು. ಮತ್ತೆ ಈಗ ಅದರ ರಿಸರ್ಜೆನ್ಸ್, ಮತ್ತೆ ಈಗ ಅದರ ಪುನರ್ ಪ್ರವೇಶ ಆಗ್ತಾ ಇದೆ. ಮತ್ತೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣಗಳು ಮತ್ತೆ ಉಂಟಾಗಬಹುದು. ಈಗಾಗಲೇ ನಿನ್ನೆ ತರ
ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡಿರೋ ತರ ಈ ಶರೀಯತ್ ಕಾನೂನನ್ನ ಇವರು ಕಠಿಣವಾಗಿ ಇವರು ಜಾರಿಗೊಳಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಪುರುಷರು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅವರು ದಾಡಿಯನ್ನ ಅಥವಾ ಗಡ್ಡವನ್ನು ಬಿಡ್ಲೇಬೇಕು. ಯಾವುದೇ ಮಹಿಳೆ, ಮುಸ್ಲಿಂ ಮಹಿಳೆ ಮನೆಯಿಂದ ಹೊರಗೆ ಹೋಗುವಾಗ ಪುರುಷನ ಜೊತೆಯಲ್ಲೇ ಹೋಗಬೇಕು. ಮತ್ತೆ ಯಾವುದೇ 10 ವರ್ಷ ಮೀರಿರುವಂತ ಹೆಣ್ಣು ಮಗು ಶಾಲೆಗೆ ಹೋಗುವ ಹಾಗಿಲ್ಲ. ಅವಳಿಗೆ ಶಾಲೆ ನಿರ್ಬಂಧ ಆಗಿದೆ. ಮಹಿಳೆಗೆ ಸ್ವತಂತ್ರ ಇಲ್ಲ. ಮತ್ತೆ ನಮಾಜನ್ನ 5 ದಿನಕ್ಕೆ 5 ಬಾರಿ ಮಾಡ್ಲೇಬೇಕು. ಈ ರೀತಿಯ ಕಟ್ಟರ್ ಇಸ್ಲಾಂ ಸಂಪ್ರದಾಯ ಏನಿದೆ ಅದರ ಎಲ್ಲಾ ರೂಲ್ಸ್ ಗಳನ್ನ ಈ ತಾಲಿಬಾನ್ ನೇತೃತ್ವ ಹೊಂದಿರುವಂತ ಸರ್ಕಾರ ಮುಂದೆ ತಂದೆ ತರುತ್ತೆ ಇದು ಜಾರಿನ. ಇದೆಲ್ಲಾ ವಿಷಯಗಳು ಭಾರತ ಸರ್ಕಾರಕ್ಕೆ, ಭಾರತದ ಆಂತರಿಕ ಭದ್ರತೆಗೆ ಹಾಗೂ ಪಾಕಿಸ್ತಾನದಿಂದ ನಡೆಯುತ್ತಿರುವಂತಹ ISI ಏನು ವಿರೋಧಿ ಚಟುವಟಿಕೆಗಳಿದಾವೆ ಅವು ಎಲ್ಲವಕ್ಕೂ ಭಾರತ ಈಗ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ಮುಂದೆ ಈಗ ಅಫ್ಘಾನಿಸ್ತಾನದಲ್ಲಿ ಆಗ್ತಿರುವಂತ ಬೆಳವಣಿಗೆ ಬರೀ ಭಾರತಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಇದೊಂದು ಹೊಸ ರೀತಿಯಾಗಿ ವಿಭಿನ್ನವಾಗಿ ಈ ತಾಲಿಬಾನ್ಗಳನ್ನ ಇವರು ನೋಡ್ಬೇಕಾಗುತ್ತೆ. ಆದ್ರೆ ತಾಲಿಬಾನ್ಗಳ ಜೊತೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಅವರು ಮಾತಾಡಿರೋ ಪ್ರಕಾರ ತಾಲಿಬಾನ್ಗಳು ಕೂಡ ಹೇಳಿದ್ದಾರೆ, ನಾವು ಯಾವುದೇ ರೀತಿ ಭಾರತಕ್ಕೆ ವಿರೋಧವಾಗಿ ಕೆಲಸ ಮಾಡುವಂತಹ ಶಕ್ತಿಗಳಿಗೆ ನಮ್ಮ ನೆಲವನ್ನ ನಾವು ಬಳಸ್ಕೊಳಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಇವರು ಪ್ರಾಮಿಸ್ ಮಾಡಿದ್ದಾರೆ. ಆದ್ರೂ ಕೂಡ ಜಗತ್ತಿನ ಎಲ್ಲಾ ಬಹುತೇಕ ರಾಷ್ಟ್ರಗಳಿಗೆ ಈ ತಾಲಿಬಾನ್ಗಳ ಮೇಲೆ ಅನುಮಾನ ಇದ್ದೇ ಇದೆ. ಎಲ್ಲಾ ದೇಶಗಳು ಅಲ್ಲಿರ್ತಕ್ಕಂತ ಮುಂಚೆ ಏನು ತಮ್ಮ ಡಿಪ್ಲೊಮ್ಯಾಟ್ಸ್ ಆಫೀಸ್ಗಳನ್ನ ಏನಿದ್ವು, ರಾಯಭಾರಿಗಳ ಕಚೇರಿಗಳು ಏನಿದ್ವು, ಅವನ್ನೆಲ್ಲವನ್ನು ಕೂಡ ಮರಳಿ ವಾಪಸ್ನ ಕರೆಸ್ಕೊಂತ ಇದ್ದಾರೆ. ಭಾರತ ದೇಶನು ಇದೇ ಹಾದಿಯಲ್ಲಿ ತನ್ನೆಲ್ಲಾ ರಾಯಭಾರಿಗಳನ್ನ ಈ ಅಫ್ಘಾನಿಸ್ತಾನದಿಂದ ಹಿಂದಕ್ಕೆ ವಾಪಸ್ ಡೆಲ್ಲಿಗೆ ಕರೆಸ್ಕೊಂಡಿದೆ. ಸೊ ಫೈನಲಿ with the complete US withdrawal and the realistic threat of Taliban recapturing the entire Afghanistan territory, the world will soon need to recalibrate. It's a long term of Afghanistan strategy. ಈ ಎಲ್ಲ ಒಟ್ಟಾರೆಯ ಬೆಳವಣಿಗೆಯಾಗಿ ಇಡೀ ಜಗತ್ತು ಈ ತಾಲಿಬಾನ್ಗಳು ಮತ್ತೆ ರೀಕ್ಯಾಪ್ಚರಿಂಗ್ ಮಾಡಿರುವಂತದ್ದು, ಅಫ್ಘಾನಿಸ್ತಾನ ರೀಕ್ಯಾಪ್ಚರಿಂಗ್ ಮಾಡಿರುವಂತ ಸಂದರ್ಭದಲ್ಲಿ ಅವರ ಜೊತೆಗಿನ ಸಂಬಂಧಗಳನ್ನು ನಾವು ರೀಕ್ಯಾಲಿಬ್ರೇಟ್ ಮಾಡಬೇಕಾಗುತ್ತೆ. ಮತ್ತೆ ಹೊಸದಾಗಿ ಆರಂಭಿಸಬೇಕಾದಂತಹ ಸಂದರ್ಭ ಬರುತ್ತೆ ಅಂತೇಳಿ ನಾವು ಅಂದಾಜಿಸಬಹುದಾಗಿದೆ. ಇದನ್ನ ಮುಂದೆ ನೋಡೋಣ, ಇವರು ತಾಲಿಬಾನ್ಗಳು ಏನೇನೆಲ್ಲ ಯಾವ ರೀತಿ ಯಾವ ದೇಶದ ಜೊತೆಗೆ ಮೂವ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಆಲ್.